ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಪೂಜೆಯ ಗಿಡ ದಂಪತಿಗಳ ಆಶೀರ್ವಾದವನ್ನು ಬಿಡುತ್ತಾ ಇವತ್ತಿನ ದಿನ ಗಣಜಲ್ಕೇಡ ಕಾರ್ಯಕ್ಷೇತ್ರದಲ್ಲಿ ಜನರ ಒಂದು ಸ್ವಚ್ಛತೆ, ಮಕ್ಕಳ ಶಿಕ್ಷಣ, ಬಾಲ್ಯ ವಿವಾಹ ಹೋಗಲಾಡಿಸುವ ಒಂದು ಬೀದಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಧರ್ ಸರ್ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಸೇವಾ ಪ್ರತಿನಿಧಿಯವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಚನ್ವೀರಣ್ಣವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಮೇಲ್ವಿಚಾರಕರಾದಂಥ ಮಂಜುಳಾ ಮೇಡಮ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಅದೇ ರೀತಿಯಾಗಿ ಈ ಊರಿನ ಹಿರಿಯರಾದಂಥ ಶಿವರಾಜ್ ಅಜ್ಜಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಅವರಿಗೆ ನಮ್ಮ VLE ಅವರಾದಂಥ ಅನಿತಾ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದ ಬಸವರಾಜ್ ತನ್ಶಾಳ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಸುರೇಖಾ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಈ ಗ್ರಾಮಕ್ಕೆ ಬೀದಿ ನಾಟಕದ ಮುಖಾಂತರ ಕಾರ್ಯಕ್ರಮವನ್ನು ನೀಡಲು ಆಗಮಿಸಿದಂತ ನಮ್ಮ ಪ್ರಭುಲಿಂಗ ಅಣ್ಣವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಮೇಲ್ವಿಚಾರಕರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅಲ್ಲಿ ಕಟ್ಟಿ ಮೇಲೆ ಕೂತಂತ ನಮ್ಮ ಈ ಊರಿನ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ನನ್ನ ಸ್ವಸಹಾಯ ಸಂಘದ ಸದಸ್ಯರೇ, ಮುದ್ದು ಮಕ್ಕಳಿಗೂ ಕೂಡ ನಮ್ಮ ಯೋಜನೆ ಪರವಾಗಿ, ಬೀದಿ ನಾಟಕದ ಪರವಾಗಿ, ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಕೊಟ್ಟಂತ ಈ ಒಂದು ಮಸೂದಿಯ ಹಿರಿಯರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ವೇದಿಕೆ ಮೇಲಿರುವ ಶ್ರೀಧರ್ ಅನ್ನೋರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ 2 ಮಾತನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ವೇದಿಕೆ ಮೇಲಿರುವ ಗಣ್ಯರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಉದ್ಘಾಟಕರಾದಂತ ಶ್ರೀಧರ್ ಸರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅವಾಗವಾಗೆ ನಮ್ಮೊಟ್ಟಿಗೆ ಭಾಗವಹಿಸಿ ಈ ಕಾರ್ಯಕ್ರಮದ ಬಗ್ಗೆ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ 1-2 ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೆ. ಓಂ ಮಂಜುನಾಥ ನಮಃ. ನಮ್ಮ ಊರಿನ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ ಪಾದಗಳಿಗೆ ಕತ್ತುಗರಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯ ಮೇಲೆ
ಈ ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ಊರಿನ ಹಿರಿಯರು ಮತ್ತು ಈ ಧರ್ಮಸ್ಥಳದಲ್ಲಿ ಸಂಘಿನಲ್ಲಿ ಏನು ಎಲ್ಲ ಕೆಲಸ ಮಾಡ್ತಾ ಇದ್ದೀರ ಅವರಿಗೂ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಊರಿನ ಅಕ್ಕ ತಂಗಿಯರು ಮತ್ತು ನಮ್ಮ ತಾಯಂದಿರು ಮತ್ತು ನನ್ನ ಊರಿನ ಗೆಳೆಯರು ಮತ್ತು ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರುಣಿ ಹುಣ್ಣಿಯ ಎಲ್ಲರಿಗೂ ಶುಭಾಶಯ ಹೇಳುತ್ತಾ, ಇವತ್ತಿನ ದಿನದಂದು ನಮ್ಮ ಊರಿಗೆ ನಮ್ಮ ಮನೆಯ ಹತ್ತಿರನೇ ಬಂದು ಒಂದು ನಮ್ಮ ಜಾಗ್ರತೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಒಳ್ಳೆಯದು ಇವಾಗಿನ ದಿನಗಳಲ್ಲಿ ಒಳ್ಳೆಯದು ಸ್ವಲ್ಪನೇ ಮರೆತು ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಈಗ ನಮ್ಮ ಸರ್ ಅವರು ಹಾಡಿದ ಮುಖಾಂತರ ಏನೇನೋ ಹೇಳಿದ್ರು. ನಮ್ಮ ಊರಲ್ಲಿ ಸ್ವಚ್ಛತೆ ಇರಬೇಕು, ಮತ್ತು ಶೌಚಾಲಯಗಳು ಬಳಸಬೇಕು, ಮತ್ತು ನೀರು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು ಅಂತ ಹಿಂದಕ್ಕೆ ಹೇಳಿದ್ರು ಅವರು. ನಮ್ಮ ತಾತ ಅವರು ಇದ್ದಂಥ ಟೈಮ್ನಲ್ಲಿ ಏನು ಒಂದು 100-150 ಫೀಟ್ ಹೊಡೆದ್ರೆ ನೀರು ಬರ್ತಿದ್ದೆವು. ಈಗಿನ ಕಾಲದಲ್ಲಿ 500 ಫೀಟ್ ಹೊಡೆದ್ರು ನೀರು ಬರ್ಲಾಗ್ಯಾವ. ಅದ್ರದ್ದು ಏನಪ್ಪ ಅಂತ ಸಮಸ್ಯೆ ಏನಪ್ಪ ಅಂತಂದರೆ ನಾವು ಮಳೆ ನೀರನ್ನು ನಾವು ಹಿಡಿದು ಇಟ್ಕೊಂಬಲಾಗಿದ್ದೆವು. ಅದ್ರ ಸಲುವಾಗಿ ನಮಗೆ ಭಾಳ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಭಾಳ ಆಗುತ್ತೆ. ನಾವು ಏನಪ್ಪ ಅಂತಂದರೆ ಊರಲ್ಲಿ ನೋಡಿ ಹಿಂದಕ್ಕೆ ನೀರು ಇದ್ದಿಲ್ಲ. ನಮ್ಮ ಊರಲ್ಲಿ ಈಗ ಮನೆ ನೀರಾಗಿವೆ, ಮನೆ ನೀರಾಗ್ಯಾವ. ನಾವು ಹೇಳ್ಕೊಂಡು ಏನಾಗುತ್ತಾ ಇವ್ರು ಮಾಡ್ಯಾರ ಇವರೇ ಹೆಚ್ಚು ಹೇಳ್ತಾರ ಅಂತ ನಮಗೆ ಜುಬುಕ್ಸೆ ಆಲತ್ತದ. ಸರಿ ಹೇಳ್ಬೇಕಪ್ಪ ಅಂತ ಜನರು ಏನು ಮಾಡ್ತಾ ಇದ್ದಾರೆ, ನಳ್ಳಿಗಳು ತೆಗಿತಾ ಇದ್ದೀರಿ ನೀವು. ತೆಳಗಿನ ಕೆರೆನೋ ನಳ್ಳಿ ತೆಗೆದ್ರೆ ಮ್ಯಾಲಿನವ್ರಿಗೆ ನೀರು ಹ್ಯಾಂಗೆ ಹೋಗ್ತಾವ? ಈಗ ಹ್ಯಾಂಗೆ ನೀವು ಮನೆ ಒಂದೊಂದು ಗಾಡಿಗಳು ತೊಗೊಂಡ್ರಿ, ಆ ಗಾಡಿಗಳು ಪಂಕ್ಚರ್ ಆದ್ರೆ ಅವಾಗಿಂದ ಜೋಡಿಸ್ಕೋತಿರಿಲ್ಲ ನೀವು. ಅದಕ್ಕೆ ಎಣ್ಣೆ ಹಾಕಿ ನಡೆಸ್ತಿರಿಲ್ಲ ನೀವು ಯಾಕೆ ನೀವು ನಳಗಳಿಗೆ ಯಾಕೆ ನೀವು ನಿರ್ಲಕ್ಷ್ಯ ಮಾಡತ್ತೀರ ಅಂತ ನಾ ಕೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತಂದ್ರೆ ಮಕ್ಕಳಿಗೆ ನಿರ್ಲಕ್ಷ್ಯ ಮಾಡ್ದಂಗೆ ನೋಡ್ರಿ. ಈಗ ಹೇಳ್ತೀನಿ ನಾನು ನಿಮಗೆ. ಯಾಕಪ್ಪ ಅಂತಂದ್ರೆ ನೀವು ತೆಳಗಿನವ್ರು ನೀರು ಕರೆಕ್ಟಾಗಿ ತೊಗೋತೀರಿ, ತೊಗೊಂಡ್ ಬಳಕ ಗಾಡಿ ತೊಳೆದ ಮತ್ತು ಅಂಗಳು ತೊಳೆದ ಮಾಡಿದ್ರೆ ಮ್ಯಾಲಿನವ್ರು ನೀರು ಏನು ಕುಡಿಬೇಕು? ಪಾಪ ಮ್ಯಾಲಿನವ್ರು ಯಾವಾಗ್ಲೂ ನಮಗೆ ಮ್ಯಾಲ ಹೋಗೋ ಟೈಮ್ನಾಗ ನಮಗೆ ಅವರು ಅಳಲು ನಮ್ಮಲ್ಲಿ ತೋಡ್ಕೋತಾರೆ. ನಾವು ಸರಿ ಅಂತ ನೀವು ತೆಳಗಿನವ್ರಿಗೆ ನಾವು ಹೇಳರಿ, ಏನಪ್ಪ ಇವ್ರು ದೊಡ್ಡ ಇವನೇ ಭಾಳ ನೀರು ಮಾಡ್ಯಾನ ಅನಿಸ್ತದೆ ಅನ್ನೋದು ಜನರಿಗೆ ಅನಿಸ್ತದೆ ಅಂತ ನಾವು ಹೇಳಕ್ಕೆ ಹೋಗಲಾಗಿದ್ದೇವೆ. ನೋಟಿಸ್ನು ಕೊಡ್ಬೋದು, ಎಲ್ಲನೂ ಮಾಡ್ಬೋದು, ಬಟ್ ನೋಟಿಸೇ ಪರಿಹಾರ ಅಲ್ಲ. ನಮ್ಮ ಮನಸ್ಸಿನಾಗ ಬತ್ತಪ್ಪ ಅಂತಂದ್ರೆ ಅದರಂಥ ಪರಿಹಾರ ಯಾವತ್ತೂ ಅಲ್ಲ. ಹಾಗಾಗಿ ಒಬ್ರಿಗೊಬ್ಬರು ನಾವು ತಿಳ್ಕೊಬೇಕಾಗ್ತದೆ. ಈಗ ನೋಡಿ ಸರ್ ಅವರು ನಮ್ಮ ಊರಿನ ತನಕ ಬಂದು ಜಾಗ್ರತೆ ಮಾಡತ್ತಾರೆ, ಪ್ರತಿಯೊಂದು ಜಾಗ್ರತೆ ಮಾಡತ್ತಾರೆ. ಸ್ವಚ್ಛತೆ ಇಡ್ರಿ, ಎಲ್ಲಿ ಹೊರಗಡೆ ಶೌಚಾಲಯ ಮುಕ್ತ ಮಾಡ್ರಿ, ಶೌಚಾಲಯದಿಂದ ಏನೇನು ಪರಿಣಾಮಗಳಾಗ್ತಾವ, ಕಾಲರ ಬರ್ತಾವ, ಮತ್ತು ನಮ್ಮ ಶೌಚಾಲಯ ಕಟ್ಸಿರಿ ಅಥವಾ ಕುಳ್ಳ ಅದು ಇಲ್ಲತ್ತೀರಿ. ಕುಳ್ಳದು ಇಟ್ರಪ್ಪ ಅಂತಂದ್ರೆ ಹೊರಗೆ ಹೋಗಿ ಶೌಚಾಲಯ ಮಾಡ್ತೀರಿ, ಅಲ್ಲಿ ಕೂತಿರ್ತಾವ ನೊಣಗಳು ಬಂದು ನಿಮ್ಮ ಮನ್ಯಾಗ ಊಟದ ಮೇಲೆ ಅಲ್ಲಿ ಮೇಲೆ ಕೂತವಪ್ಪ ಅಂತಂದ್ರೆ ಅದು ನಾವು ಊಟ ಮಾಡಿದೆವಪ್ಪ ಅಂತಂದ್ರೆ ಕಾಲರ ಬರ್ತದೆ. ಅದೇ ಕಾಲರಕ್ಕೆ ಅವ್ರ ಅಕ್ಕ ಮನೆಗೆ ಇಟ್ಟಿರೋ ಅಕ್ಕ ಹೋಗಿ ದವಾಖಾನೆಗೆ ಹಾಕ್ತೀರ ಅಂತ ಹೇಳಿದ್ರು ಅವ್ರು ಹಾಡಿನ ಮುಖಾಂತರ. ಅದು ಸತ್ಯನೇ ಅದು. ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಏನು ಗೌರ್ಮೆಂಟ್ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ ಏನಿರ್ತದ ಅದು ನಾವು ಎಲ್ಲರೂ ನಾವು ಉಪಯೋಗ ಅಲ್ಲಿ ಮತ್ತು ಅದ್ರ ಸೂಚನೆ ಪ್ರಕಾರ ನಡೆದೇವಪ್ಪ ಅಂತಂದ್ರೆ ಏನೂ ತೊಂದರೆಗಳಾಗಲ್ಲ. ಹಾಗಾಗಿ ನೀವು ಇನ್ನೊಂದು ಶಿಕ್ಷಣ ಬಗ್ಗೆ ನೀವು ಅದಕ್ಕೂ ನೀವು ನಿರ್ಲಕ್ಷ್ಯ ಮಾಡತ್ತೀರಿ. ಯಾವ್ದು ಫ್ರೀ ಕೊಡ್ತದೆ ಗೌರ್ಮೆಂಟ, ಅದಕ್ಕೆ ನಾವು ನಿರ್ಲಕ್ಷ್ಯ ಮಾಡ್ತೇವೆ. ಗೌರ್ಮೆಂಟ್ ಯಾವುದೇ ಫ್ರೀ ಕೊಡ್ತಪ್ಪ ಅಂತಂದ್ರೆ ಅದರ ಹಿಂದೆ ಒಂದು ದೊಡ್ಡ ಕಾರಣ ಇರ್ತದೆ, ಅದು ನಾವು ಉಪಯೋಗ ತಗೋಬೇಕು. ಗೌರ್ಮೆಂಟ್ ಸ್ಕೂಲ್ನಾಗ ನೋಡ್ರಿ, ಈಗ TET CET ಪಾಸ್ ಆದವ್ರು ಬಂದಿರ್ತಾರೆ, ಅಲ್ಲಿ ನಾವು ಕಲಿಸಲಾಗಿದ್ದೆವು. ರೊಕ್ಕ ಕೊಟ್ಟು TET ಫೇಲ್ ಆದವ್ರ ಬಲ್ಲಿ ನಾವು ಕಲಿಸತ್ತಿದ್ದೆವು. ಎಂಥದ್ದು ಹೈರಾಣ ನೋಡ್ರಿ. ಅದು ನಮಗೆ ಜಾಗೃತಿ ಇಲ್ಲ ಅಂತ ಅರ್ಥ. ಅದು ನಾವು ಯಾರು ಗೌರ್ಮೆಂಟ್ ಸ್ಕೂಲ್ನಾಗ ಯಾರು ಕಲಿಸಲಾಗಿದ್ದೇವಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಗೊತ್ತಿದ್ದವ್ರು ನಾವು ಹೇಳಲಾಗಿದ್ದೆವು. ಊರಾಗ ಆರ್ಸ್ ಬಂದವ್ರು ನಾವು ಕಪ್ಪು ಕೊಡತ್ತೇವೆ. ನಮ್ಮ ಊರ್ದೊಂದೇ ಹೇಳ್ತಿಲ್ಲ, ನಿಮಗೆ ಎಲ್ಲ ಥರದ್ದು ಹೇಳ್ತೀವಿ ನಾವು. ಹಾಗಾಗಿ ಈಗ ನೋಡ್ರಿ, ಮೊನ್ನೆ ಈಗ ಎಲ್ಲ TP ಎಲೆಕ್ಷನ್ ಹೋದು, ZP ಎಲೆಕ್ಷನ್ ಹೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಹೋದು, ಯಾರು ಮಾಡಲಾಗ್ಯಾರ. ಯಾಕೆ ಮಾಡಲಾಗ್ಯಾರ? ಅದು ನಮ್ಮ ಹಕ್ಕದ, ಅದು ತಗೋಬೇಕಂಬದು ಯಾರಿಗೂ ಬರ್ಲಾಗ್ಯಾರ. ಅದ್ರಲ್ಲಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾವಂತ ಯಾರಿಗೂ ಗೊತ್ತಿಲ್ಲ. ಈಗ ಮೊನ್ನೆ ನೋಡ್ರಿ, ಈಗ ಎಲ್ಲ ನಮ್ಮ ಊರಾಗ ಮೊನ್ನೆ ಮೋಟ್ರ್ ಸುಟ್ಟಿತ್ತು. ಅದು ಒಯ್ದು ಹಾಕೊಂಡು ಬರ್ಲಾಟಿಗೆ ಅದು ಆಗಲ್ಲ, ಅದು ವಾಪಸ್ ಕಳಿಸ್ಬೇಕು ಅಂತ ಹೇಳಿದ್ರು. ಅದು ಕಂಪ್ನಿಗೆ ಹೋಯ್ತು. ಕಂಪ್ನಿಗೆ ಹೋಗಿ ಬರೋ ತನಕ 15-20 ದಿನ ಎಷ್ಟು ಹೈರಾಣ ಆದಿತ್ತು. ಹೊಸದೊಂದು ಮೋಟ್ರ್ ಇಸ್ಕೊಟ್ಟೆವು.
ಅದು ಮೋಟ್ರ್ ಇಸ್ಕೊಡ್ಲಕ್ಕ ನಮ್ದು ಇದ್ರ ಮೇಲೆ ಕೊಟ್ಟರು, ಅದ್ರದ್ದು ಪೇಮೆಂಟ್ ಕೂಡ ಚೆಕ್ ಕೊಟ್ಟರು, ಆ ಚೆಕ್ ಬೌನ್ಸ್ ಆಯ್ತು, ಪೇಮೆಂಟೇ ಆಗಲಿಲ್ಲ. ಈಗ ನಮ್ಮಂತ ನಾವು ಇಸ್ಕೊಟ್ಟಿದ್ದು ನನ್ನ ಕಿಸ್ತಂದು ಇನ್ನೂ ಪಿ ಡಿ ಒ ಅದಾರ, ಎಲ್ಲರೂ ಅದಾರ, ಸೆಕ್ರೆಟರಿ ಅದಾರ, ಇನ್ನೂ 85,000 ರೂಪಾಯಿ 87,000 ರೂಪಾಯಿ ನಾ ಕೊಟ್ಟೀನಿ, ಇನ್ನೂ ಬಂದಿಲ್ಲ. ಈ ಸಮಸ್ಯೆಗಳು ಯಾಕತ್ತಪ್ಪ ಅಂತಂದ್ರೆ ಊರಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ನಡೆದ್ರೆ ಏನತ್ತವ, ಸದಸ್ಯರು ಇರ್ತಾರ, ಅದ್ರ ಬಗ್ಗೆದಾಗ ಹೋರಾಟ ಮಾಡ್ತಾರ, CO ಬಲ್ ಹೋಗ್ತಾರ, EO ಬಲ್ ಹೋಗ್ತಾರ, ಜನರ ಸಮಸ್ಯೆಗಳು ಬಗೆಹರಿಸ್ತಾರ. ಹಾಗಾಗಿ ಎಲ್ಲ ಎಲೆಕ್ಷನ್ಗಳು ಆಗ್ತಾ ಇರ್ಬೇಕು. ಅದರಿಂದ ಪರಿಣಾಮಗಳು ಏನೇನು ಆಗ್ತಾವಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಒಂದಿಲ್ಲ, ಮತ್ತೊಂದು ಹಳ್ಳಿದಾಗ ಭಾಳ ಪ್ರಾಬ್ಲಮ್ಗಳವ. ನೀರಿಲ್ಲ, ಒಂದೊಂದು ಊರಾಗ ನೀರಿಲ್ಲ, ಅಷ್ಟು ತ್ರಾಸದ. ಹಾಗಾಗಿ ಈ ಒಂದು ಯಾವುದೇ ಒಂದು ಕೆಲಸ ಅಲ್ಲಿ, ಇನ್ನೊಂದು ಸರಿ ಹೇಳ್ತೀನಿ ರೀ, ಯಾರೇ ಅಲ್ಲಿ ನೀರು ಮಾತ್ರ ವೇಸ್ಟ್ ಮಾಡಬೇಡ್ರಿ. ನೀರು ಯಾರು ವೇಸ್ಟ್ ಮಾಡತ್ತಾರಲ್ಲ ಅವ್ರ ಬಾಜು ಯಾರು ನೋಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ನೀವು ಬೈಬೇಕು, ಯಾರೇ ಇರ್ಲಿಕ್ಕ ನೀವು ಬೈಬೇಕು. ಮತ್ತು ನಿಮ್ದು ಏನಾರೇ ಪ್ರಾಬ್ಲಮ್ ಆಗಿತ್ತು, ಎದರಿಂದ ಏನಾರ ಹೋಗಿತ್ತುವಪ್ಪ ಅಂತಂದ್ರೆ ಅವಾಗಿಂದ ಅವಾಗ ನಮ್ಮ ಊರಲ್ಲಿ ನೀರು ಬಿಡೋವನ ಪ್ರವೀಣ ಅವ್ರಿಗೆ ಹೇಳ್ರಿ, ಇಲ್ಲಾಂತ ಪಿ ಡಿ ಒಗೆ ಹೇಳ್ರಿ. ನೀರು ಮಾತ್ರ ಹಾಳು ಮಾಡಬೇಡ್ರಿ. ನಿಮ್ಗೆ ಕೈ ಮುಗಿದು ಕಾಲು ಬೀಳ್ತೀನಿ, ನೀರು ಮಾತ್ರ ಹಾಳು ಮಾಡಬೇಡ್ರಿ. ಅದು ನೀರಿನ ಸಲಕ ಎಷ್ಟು ಹೋರಾಟ ಆಗ್ಯಾವ ಅಂಬೋದು ನಮ್ಗೆ ಗೊತ್ತದ. ಹಾಗಾಗಿ ನೀರು ಮಾತ್ರ ಹಾಳು ಮಾಡಬೇಡ್ರಿ. ಮುಂದಿನ ದಿನಗಳದಾಗ ಮಕ್ಕಳಿಗೆ ಸಾಲಿಗೆ ಚಂದ ಕಲಿಸ್ರಿ. ಮತ್ತು ನಮ್ಮ ಗೌರ್ಮೆಂಟ್ ಮಾಡ್ಲಾರಂಥ ಕೆಲಸ, ನಮ್ಮ ದೇವಸ್ಥಾನ, ನಮ್ಮ ಯಾರು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘ, ಅದು ಗೌರ್ಮೆಂಟ್ ಕೆಲಸ ಮಾಡ್ಲಾರ್ದಷ್ಟು ಕೆಲಸ ಮಾಡ್ಲತ್ತದ. ಹೆಂಗಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ಒಂದು ಕೆರೆನೂ ಮಾಡಿದ್ರು. ಕೆರೆ ಯಾಕೆ ಮಾಡಿದ್ರು? ನಮ್ಮ ಊರಲ್ಲಿ ನೀರು ಹರಿದು ಹೋಗ್ಬಾರ್ದು, ನೀರು ಹಿಂಗಬೇಕು, ನೀರಿಂದ ಅದೇನಂತಾರ ತೆಳಗಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ಅಂಬದು ಅವ್ರದ್ದು ಉದ್ದೇಶ ಅದ. ಅದಕ್ಕೆ ನಾವು ಸಪೋರ್ಟ್ ಕೊಡಬೇಕು. ನಮ್ಮ ಊರ ತನಕ ಅವ್ರು ನಮ್ಮ ತನಕ ಬಂದು ನಮ್ಗೆ ಹೇಳತ್ತಾರಪ್ಪ ಅಂತಂದ್ರೆ ಅವ್ರು ಹೇಳಿವು ನಾವು ಒಂದೇ ಒಂದು ಚಾಚು ತಪ್ಪಲಾರ್ದೇನೆ ಅವ್ರು ಹೇಳಿದ್ ನಾವು ಕೆಲಸ ಮಾಡಬೇಕು. ಹಾಗಾದರೆ ಎಲ್ಲನೂ ಒಳ್ಳೇದಾಗ್ತದೆ. ಹೌದಲ್ರಿ ಖರೆ ಅದಲ್ರಿ? ಹಾಗಾಗಿ ಎಲ್ಲರೂ ಹೇಳ್ತೀನಿ, ಈ ಒಂದು ನಮ್ಮ ನಾವು ಧರ್ಮಸ್ಥಳಕ್ಕೆ ಹೋಗೋದೇ ಬೇಕಾಗಿಲ್ಲ. ಧರ್ಮಸ್ಥಳನೇ ನಾವು ದೇವರೇ ನಮ್ಮ ಊರ ತನಕ ಬಂದಾರ. ಹೌದಲ್ರಿ? ದೇವರೇ ನಮ್ಮ ಊರ ತನಕ ಬಂದಂಗ. ನಾವು ಫೋಟೋ ಇಲ್ಲ, ಅದು ಶಕ್ತಿ ಅದ ಅಲ್ಲಿ. ಆ ಶಕ್ತಿ ಇದೆ ನಮ್ಮ ಊರ ತನಕ ಬಂದಪ್ಪ ಅಂತಂದ್ರೆ ನಾವು ಪ್ರಮಾಣ ಮಾಡಬೇಕಾಗ್ಯದ. ಇವತ್ತಿನ ದಿವಸ ನಾವು ನೀರ ನಾವು ಹಾಳು ಮಾಡಲ್ಲ. ನಾವು ಗೌರ್ಮೆಂಟ್ ಸ್ಕೂಲ್ದಾಗ ನಮ್ಮ ಮಕ್ಕಳಿಗೆ ಕಳಿಸ್ತೇವೆ. ಗೌರ್ಮೆಂಟ್ ಸ್ಕೂಲಾಗ 8 ದಿವ್ಸಕ್ಕೆ ಒಂದ್ಸರಿ ನಮ್ಮ ಮಕ್ಕಳ ಸಲುವಾಗಿ ನಾವು ಗೌರ್ಮೆಂಟ್ ಸ್ಕೂಲ್ನಾಗ ಹೋಗಿ ನಮ್ಮ ಟೀಚರ್ಗಳಿಗೆ ಕೇಳ್ತೇವೆ, ನೀವು ದಿನ ನೀವು ಹೋಮ್ವರ್ಕ್ ಹಾಕೊಡ್ಲತ್ತಿರ್ಲ ಅಂತ ನಾವು ಸರ್ಗಳಿಗೆ ಕೇಳ್ತೇವೆ. ಮತ್ತು ಸ್ವಚ್ಛತೆ ಇಟ್ಕೋತೇವೆ, ಮತ್ತು ಶೌಚಾಲಯ ನಾವು ಬಳಸ್ತೇವೆ ಅಂತ ಹೇಳ್ತೀವಿ. ನೀವು ಇವೆಲ್ಲ ಪ್ರಮಾಣ ಮಾಡ್ಬೇಕಾಗ್ಯದ. ಹಾಗಾಗಿ ಮುಂದಿನ ದಿನಗಳದಾಗ ಈ ಒಂದು ಧರ್ಮಸ್ಥಳದಿಂದ ಏನು ಬಂದು ಹೇಳಿರಲ್ಲ, ಅದು ನಮ್ಮ ಊರಾಗ ಎಲ್ಲರೂ ಮನಸ್ಸಿನಾಗ ಬೇರು ಹುಟ್ಲಿ. ಮತ್ತು ಮುಂದಿನ ದಿನಗಳದಾಗ ನಮ್ಮ ಊರಿನ ಶಿಕ್ಷಣನೂ ಮುಂದಕ್ಕೆ ಹೋಗಲಿ, ಮತ್ತು ರೈತರದು ಸಮಸ್ಯೆಗಳೇನೋ ಅವನು ಮುಂದಕ್ಕೆ ಹೋಗಲಿ, ಏನೂ ಆಗ್ಲಾರ್ದ ನೋಡ್ಕೊಳ್ಳಿ. ಮತ್ತು ಮಳೆರಾಯ ನಾವು ಏನು ಮುನ್ಸ್ಕೊಂಡನು, ಮಳೆರಾಯ ಮುನ್ಸ್ಕೊಲಾರ್ದಿಂದ ನಮ್ಮ ದೇವರ ಆಶೀರ್ವಾದದಿಂದ ಮಳೆ ಬರಲಿ, ಮತ್ತು ಎಲ್ಲ ರೈತರು ಮುಂದಕ್ಕೆ ಬರಲಿ, ರೈತರ ಮಕ್ಕಳು ಮುಂದಕ್ಕೆ ಬರಲಿ. ಊರಾಗ ಯಾವುದೇ ಥರದ್ದು ಇದು ಆಗ್ಲಾರ್ದಂಗೆ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆಯಿಸಿ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡಿ ಮತ್ತು ಒಂದೆರಡು ಮಾತಾಡಿ ದೇವರ ಆಶೀರ್ವಾದ, ಮೇನಾಗಿ ನಮ್ಗೆ ದೇವರ ಆಶೀರ್ವಾದ ನೀವು ನಮಗೆ ಇವತ್ತು ಇಸ್ಕೊಟ್ರಿ, ನಾವು ಆಗ್ತೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಏನು ನಮಗೆ ಇಲ್ಲಿ ಕರೆಸಿ ಸಲುವಾಗಿ ನಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಿಗಾಗ್ಯಾವ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ ಸಲುವಾಗಿ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಊರಿನಲ್ಲಿರುವಂಥ ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು. ಆ ನೀರನ್ನು ಬಳಕೆ ಮಾಡಿಕೊಂಡಾಗ ಮಾತ್ರ ಮುಂದಿನ ದಿನದಲ್ಲಿ ಆ ನೀರು ನಮಗೆ ಉಪಯುಕ್ತ ಆಗುತ್ತಾ. ಅದೇ ರೀತಿ ಮಕ್ಕಳನ್ನು ಒಳ್ಳೆಯ ರೀತಿಯಾಗಿ ಶಿಕ್ಷಣ ಕೊಡಿಸುವಲ್ಲಿ ಹೆತ್ತವರ ಪಾತ್ರ ಗಣ್ಯ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ನೀಡಿದಂಥ ಶ್ರೀಧರ್ ಸರ್ ಅವರಿಗೆ ಧನ್ಯವಾದವನ್ನು ಕೋರುತ್ತಾ, ಹಾಗೂ ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲಿರುವ ಎಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ ಮುಂದಿನದಾಗಿ ನಾಟಕ ಮಾಡಲು ಅವರಿಗೆ ಕಾಲಾವಕಾಶ ಕೊಡುತ್ತೇನೆ ಎಂದು ಎಲ್ಲರಿಗೂ ಧನ್ಯವಾದ ಕೊಡುತ್ತೇನೆ. ಧನ್ಯವಾದಗಳು ವೇದಿಕೆ ಮೇಲಿನ ಗಣ್ಯರಿಗೆ. ಈಗ ಕಲಾವಿದರು ಕಲಾವಿದರು ತಮ್ಮ ಬೀದಿ ನಾಟಕವನ್ನ ಪ್ರಾರಂಭ ಮಾಡಬೇಕು. ಮೊದಲಿಗೆ ಸ್ವಚ್ಛ ಭಾರತ ಅನ್ನುವ ಶುಚಿತ್ವದ ಮಹತ್ವದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕಲಾವಿದರು
ಕೊಡ್ತಾ ಇದ್ದಾರ. ಎಲ್ಲರೂ ನೋಡಿ ವಿಷಯ ತಿಳ್ಕೊಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮುಂದೆ ಏನ್ ಮಾಡ್ತಾ ಇದ್ದೀವಿ. ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ, ಕಟ್ಟೋಣ ಬನ್ನಿ ನಾವು ಸ್ವಚ್ಛ ಭಾರತ. ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ, ಕಟ್ಟೋಣ ಬನ್ನಿ ನಾವು ಸ್ವಚ್ಛ ಭಾರತ. ಆರೋಗ್ಯವೇ ಭಾಗ್ಯ ನಮ್ಮೆಲ್ಲರ ಸೌಭಾಗ್ಯ, ಆರೋಗ್ಯವೇ ಭಾಗ್ಯ ನಮ್ಮೆಲ್ಲರ ಸೌಭಾಗ್ಯ. ನೈರ್ಮಲ್ಯ ಕಾಪಾಡಿ ಗ್ರಾಮದಾಗೆ, ನಿರ್ಮಲ್ಯ ಕಾಪಾಡಿ ಗ್ರಾಮದಾಗೆ. ಸ್ವಚ್ಛ ಭಾರತ ಇದು ನಮ್ಮ ಭಾರತ, ಹೇ ಸ್ವಚ್ಛ ಭಾರತ ನಮ್ಮ ಭಾರತ, ಹೇ ಸ್ವಚ್ಛ ಭಾರತ ಇದು ನಮ್ಮ ಭಾರತ, ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಮನೆ ಮುಂದೆ ಕಸ ಕಡ್ಡಿ ಹಾಕಬೇಡಿರಿ, ಚರಂಡಿಗಳ ದುರ್ವಾಸನೆ ಮಾಡಬೇಡಿರಿ. ಮನೆ ಮುಂದೆ ಕಸ ಕಡ್ಡಿ ಹಾಕಬೇಡಿರಿ, ಚರಂಡಿಗಳ ದುರ್ವಾಸನೆ ಮಾಡಬೇಡಿರಿ. ಕಸವನ್ನು ಗುಡಿಸಿ ಅದನ್ನು ಬೇರ್ಪಡಿಸಿರಿ, ಕಸವನ್ನು ಗುಡಿಸಿ ಅದನ್ನು ಬೇರ್ಪಡಿಸಿರಿ, ಕಸವನ್ನು ಗುಡಿಸಿ ಅದನ್ನು ಬೇರ್ಪಡಿಸಿರಿ. ಕಸವನ್ನು ಗುಡಿಸಿ ಅದನ್ನು ಬೇರ್ಪಡಿಸಿರಿ. ಹಸಿ ಕಸ ಒಣ ಕಸ ಡಬ್ಬಿಯಲ್ಲಿ ಹಾಕಿರಿ, ಹಸಿ ಕಸ ಒಣ ಕಸ ಡಬ್ಬಿಯಲ್ಲಿ ಹಾಕಿರಿ. ಸ್ವಚ್ಛ ಭಾರತ ಇದು ನಮ್ಮ ಭಾರತ, ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಬೆಳಗಾಗಿ ನಾನೆದ್ದು ಯಾರ ನೆನೆಯಲೆ, ಹಾಗಾಗಿ ನಾನೆದ್ದು ಯಾರ್ಯಾರ ನೆನೆಯಲೆ. ಎಲೆ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ ನಾವೆದ್ದು ಕೈಯ ಮುಗದೇವ, ನಾವೆದ್ದು ಕೈಯ ಮುಗದೇವ. ಲಾ 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 ಲಾ. ಅಯ್ಯಯ್ಯಯ್ಯ ನಾ ನೋಡ್ರಿ ಬೆಳಗಾಗಿ ಚಂದನಾಗಿ ಕಸ ಹೊಡ್ದ, ಚಂದ ಮುಂಜಾನೆ ಎದ್ದು ಕಸ ಹುಡುಗಿ ನೀರ್ ಚೆಲ್ಲಿ ರಂಗೋಲಿ ಹಾಕಿದ ನನ್ನ ಮನಿ ಮುಂದ. ಅಯ್ಯ ನಾ ಮನಿ ಮುಂದ್ ತಂದು ಹೋಗ್ತಿದ್ದಲ್ಲ ಯಾಕ? ಯಾಕವ ಕಸ ಬಿಟ್ಟದಕ್ಕೆ ಒತ್ತಿದ ಏನಾಯ್ತು? ನಾನು ಮನಿ ಮುಂದೆ ನಾ ಚೆಲ್ಲಿದ ಕಸ ನೀವ ಓಟ್ ಎಲ್ಲ ರಂಗೋಲಿ ಮೇಲೆ ಹಾಕಿದಲ್ಲ. ನಮ್ಮ ಮನೆ ಹೆಣ್ಮಕ್ಳು ಊರಿಗೆ ಏನಾದ ಕಸ ಬಳಿಗೆ ಬಾಜು ಒತ್ತಿದೆ ಏನ್ ಬಾಜು ಹೋಗ್ತಿ? ಯಾಕ ನಿನ್ ಮನಿ ಕಡೆ ಆ ಕಡೆ ಹೋಗ್ತಲ್ಲ ಕಸ? ಆ? ನಿಮ್ ಮನೆ ಆ ಕಡೆ ಮೂಲೆ ಗೊತ್ತಿಂದ ಕಸ ಅಲ್ಲೇ ಅಲ್ಲದ ನೋಡ ಗಟ್ರ ದಾಟಿ ಬಂದಿದೆ ಒಟ್ಟು ಎಲ್ಲ ನನ್ನ ಯಾಕೆ ಮುಂದ್ ಜಗ ಬಂದದ. ಕಸ ನೀ ಈ ಕಡೆ ಹೋಗ್ತಿದಿ ಗಾಳಿ ಒಟ್ಟು ನನ್ನ ಮನಿ ಮುಂದ್ ಬಂದಿರೋದು. ಗಾಳಿ ಬಂದು ಗಾಳಿ ಮಾಡಿ ಗಾಳಿ ಕೈ ನೋಡು ಸೀದಾ ಮಾತಿಲ್ ಹೇಳ್ತೀನಿ, ಏನ್ ಮಾಡ್ತಿ? ಚಂದದ ಕಸ ಹೊಡಿ. ಜೀವ ಮಾತ್ರ ಹೇಳ್ತಿರ್ತಾವು ಏನು ಯಾಕಪ್ಪ ಹಾಕಿದ್ರಲ್ಲಿ ಹೇಳ್ ಹಾಕ. ಇಲ್ಲ ಹಾ. ಒಮ್ಮೆ ಮಾಡಿ ಅವನಿಗೆ ಗೊತ್ತಾಗ್ತದ. ಏನ್ ಏನ್ ಹೇಳು ಏನ್ ಹೇಳು ಹಾ ಕಸ ಬಿದ್ದ ಯಾಕ ಆಯ್! ಎಲ್ಲಿ ಆಯ್ ಮಾತಾಡ ಆಡಿದ. ನೋಡಿ ಇದೇ ನೋಡು, ನಿಮ್ ಮನೆ ಮುಂದೆ ಕಸ ಹಾಕೋದು ತಪ್ಪ, ಅವನ ಮನೆ ಮುಂದೆ ಕಸ ಹಾಕೋದು ತಪ್ಪ. ಅಲ್ರಿ ಸರ, ಆಯ್! ಏ ನಾ ಹೇಳದ್ ಕೇಳ. ಜಗಳ ಹತ್ತದವ್ರು ನೀವೇನು? ಅಲ್ರಿ ಸರ, ಹಾ. ನಮ್ಮ ಮನಿ ಮುಂದೆ ಕಸ ನಾ ಒಟ್ಟು ಚೆಲ್ಲಿದ ಮುಂಜಾನೆ ಐತಿ. ಹಾ. ಓಟ್ ಎಲ್ಲ ಮತ್ ಮ್ಯಾಲ್ ಚೆಲ್ಲ. ಈಗ ಇಟ್ ಹೇಳ್ರಿ, ಮನೆ ಒಳಗ ಕಸ ಬಂದಿದ್ ಎಲ್ಲಿ ಹಾಕ್ತೀರಿ? ಇಲ್ಲ ರೋಡ್ ಮೇಲೆ ಹಾಕಿದವ್ರಿ. ಹೇಳಕ್ಕಾರ ನಾಚಿಕ್ ಬರ್ತದ? ಯಾಕ್ರಿ? ಮೊದಲ ಸರಿಯಾಗಿ ತಿಳ್ಕೊರಿ, ಪ್ರತಿ ಒಂದು ವಸ್ತು ಹಾ ಅದು ಬಳಕೆ ಆದ್ಮೇಲೆ ಕಸನೇ ಆಗ್ತದ. ಹಾ ಮೊದಲ ಮನೆಯಲ್ಲಿರ್ತಕ್ಕಂತ ಕಸ ಹಾ. ಹಸಿ ಕಸ ಒಣ ಕಸ ಅಂತ ಎರಡು ನಮೂನೆ ವಿಂಗಡಣೆ ಮಾಡ್ಬೇಕು. ಹಸಿ ಕಸ ಒಣ ಕಸ ಒಂದು ಹಸಿ ಕಸ ಹಸಿರು ಡಬ್ಬಿ ಮಾಡಿ ಹಾ ರೀ. ಹಸಿರು ಡಬ್ಬಿಗೆ ಹಾಕ್ಬೇಕು. ಹಾಕ್ಬೇಕ್ರಿ. ಒಣ ಕಸ ಅಂದ್ರ ಅದ್ರಾಗ ಅದು ಒಂದು ನೀಲಿ ಡಬ್ಬಿ ಮಾಡಿ ನೀಲಿ ಡಬ್ಬಿಗೆ ಹಾಕ್ಬೇಕು. ಹಸಿ ಕಸ ಅಂದ್ರ ಅದು ಗೊಬ್ಬರ ಆಗ್ತದ, ಹೊಲಕ್ ಒಯ್ದು ಹಾಕಿದ್ರೆ ನಿಮಗ್ ಸೆನ್ಪೇಟ್ ರೊಕ್ಕ ಕಮ್ಮಿ ಹಿಡಿತದ. ಒಣ ಕಸ ಅಂದ್ರ ಪ್ಲಾಸ್ಟಿಕ್ ಖಾಜ ಕಬ್ಬಣ ಅಂತವ್ ಇಂಥವ್ ಇರ್ತಾವಲ್ಲ, ಅವು ಪ್ಲಾಸ್ಟಿಕ್ ಡಬ್ಬಿ, ಹಾಲಿನ ಡೈರಿ, ಕ್ಯಾರಿ ಬ್ಯಾಗ ಇಂಥವ್ ಏನದಪ್ಪ ಅಂದ್ರೆ ನೀವು ಗಾಳೆ ಮಾಡಿಟ್ರಿ ನಾವು ಬಳಕೆ ಮಾಡಬಹುದು.
ಒಯ್ದು ಮಾರಿದ್ರ ರೊಕ್ಕ ಬರ್ತಾವ. ತಿಳ್ಕೊರ ನೀವು ತಿಳ್ಕೊರಿ ಮೊದಲ ತಿಳ್ಕೊತೀನಿ ಬಿಡ್ರಿ. ಪಂಚಾಯತ್ ಕಡೆಯಿಂದ ಚಟ್ಟ ಚೇರ್ಮನ್ ಏನ್ ಹೇಳಿದ್ರು, ಪಂಚಾಯತ್ ಕಡೆಯಿಂದ ಎಲ್ಲಾ ಮಾಡಿದೆವು. ನೀವು ಎಲ್ಲಾ ಗದ್ದಲ್ ಮಾಡ್ತೀರಿ, ಗದ್ದಲ್ ಮಾಡವಿಲ್ಲ. ಕಸದ ಗಾಡಿ ತೋರಿ, ಕಸದ ಡಬ್ಬಿ ತೋರಿ, ಕಸ ಹೊಡೆ ಸಿಬ್ಬಂದಿ ತೋರಿ, ನಾಲಿ ತೋರಿ, ಸಿಸಿ ರೋಡ್ ತೋರಿ, ಎಲ್ಲ ಸಜ್ಜದ ನೀರ್ ತೋರಿ, ಮನಿ ಮುಂದೆ ನೀರ್ ಹೊಡೆದ. ನಮ್ ಇಳಕಿಗೆ ನೀರ್ ಬಂದ್ರೆ ಹಂಗೆ ಚಾಲು ಮಾಡ್ಬಿಟ್ಟು ಹಿಂದಿನವ್ರು ಶಂಕಾಚಲ ಡಬ್ಬಿ ಕೊಟ್ರೆ ಕೆಂಪ ಹಸ್ರ ನೀಳಿ ಗೋಧಿ ಹುಡ್ಲಿಕ್ ಬಂದಾಗ ಮಾಡ್ತಾನೆ ನೋಡ್ರಪ್ಪ, ಜಗಳ ಬರೋದ್ ಯಾಕ? ಹಾ ರೀ ಸೋಮ್ಯರು 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 ಚಿಲ್ಲರ್ ಮಾತ. ಕಸವನ್ನ ವಿಲೇವಾರಿ ಹಸಿ ಕಸ ಕಡಕ್ ಮಾಡ್ಬೇಕು. ಒಣ ಕಸ ನೀವು ನಿಮ್ ಮನೆಯಲ್ಲಿ ಗೊಬ್ಬರ ತಿಪ್ಪಿ ಇದ್ರ ಗೊಬ್ಬರ ಮಾಡಿ ಹೊಲಕ್ ಹಾಕ್ರಿ, ಇಲ್ಲ ಪಂಚಾಯತ್ ಗಾಡಿಗೆ ಹಾಕ್ರಿ. ಅದು ಹಸಿ ಕಸ ಒಣ ಕಸ ವಿಲೇವಾರಿ ಮಾಡಿ ಅವ್ರ ಮುಂದೆ ಆತರ ಮನೆ ಪೇಪರ್ನಾಗ ಬಂದಿತ್ತು. ಹುಬ್ಳಿ ಮುನ್ಸಿಪಾಲಿಟಿದವರು ಎಸೋ ಕ್ವಿಂಟಲ್ ಟನ್ ಗಟ್ಲೆ ಗೊಬ್ಬರ ಮಾಡಿ ಕೇಸಿಂದ್ರ ಮಾರ್ಕೊಂಡ್ ಕೇಸಿಂದ್ರು ರೈತರು ಹೊಡೆದಾಡ್ಲಕತ್ತಾರ ನನಗ್ ನಿನಗತ್ತೇಳಿ. ಅದ್ರ ಸಲುವಾಗಿ ಅವ್ರಿಗೆ ಆಮದಾನಿ ಮಾಡಬೇಡ್ರಿ. ನಿಮ್ಮ ಗೊಬ್ಬರ ನಿಮ್ಮ ತಿಪ್ಪಿ ಹಾಕ್ರಿ. ಒಣ ಕಸ ನೀವು ವಿಲೇವಾರಿ ಮಾಡಿದ್ರೆ ನಿಮಗೆ ಬರೋಬಳಕೆ ಆಗ್ತವ. ನೀವು ಅದು ಒಂದ್ ಲಾಭ ಐತಿಲ್ಲ. ಇದು ತಂದು ನಾಲ್ಯಾಗ ಒತ್ತಿದ್ರಿ ಪಂಚಾಯತಿ ನಾಲ್ಯಾಗ ಅಂದ್ರೆ ಅಲ್ಲಿ ಒಂದು ನೀರು ಹೋಗಲ್ಲ. ಅವಾಗ ಮಳೆಗಾಲ ಅದೇ ಅವ ನೀ ದಾಮಿ ಬರ್ತಾವ. ಆಯ್ತಂದ್ರ ದಾಮಿ ಕಡದು ಅಂದ್ರ ಸ್ವಚ್ಛತೆ ಹೋಯ್ತಂದ್ರ ರೋಗ ಬರ್ತಾವ. ಏನಂತ ಅದಕ್ಕೆ ಏನ್ ಹೇಳ ಕವಿ, ಕಸವನ್ನು ಗುಡಿಸಿ ಅದನ್ನು ಬೇರ್ಪಡಿಸಿರಿ, ಕಸವನ್ನು ಗುಡಿಸಿ ಅದನ್ನು ಬೇರ್ಪಡಿಸಿರಿ, ಹಸಿ ಕಸ ಒಣ ಕಸ ಡಬ್ಬಿಯಲ್ಲಿ ಹಾಕಿರಿ, ಹಸಿ ಕಸ ಒಣ ಕಸ ಡಬ್ಬಿಯಲ್ಲಿ ಹಾಕಿರಿ. ಸ್ವಚ್ಛ ಭಾರತ ಇದು ನಮ್ಮ ಭಾರತ, ಸ್ವಚ್ಛ ಭಾರತ ಇದು ನಮ್ಮ ಭಾರತ, ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಬರ್ರಿ 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 ಬರ್ರಿ. ಮನೆ ಮುಂದೆ ನೀನು ಹಾಕ್ತೀಯ ತಿಪ್ಪೆ, ಮನೆ ಮುಂದೆ ನೀನು ಹಾಕ್ತೀಯ ತಿಪ್ಪೆ, ಸೊಳ್ಳೆಯು ಕಡಿತಾವ ತಿಳ್ಕೋರ ಬೆಪ್ಪೆ, ಆ ಸೊಳ್ಳೆ ಕಡಿದರೆ ಡೆಂಗು ಜ್ವರ ಬರ್ತೈತೆ, ಆ ಸೊಳ್ಳೆ ಕಡಿದರೆ ಮಲೇರಿಯಾ ಬರ್ತೈತೆ, ಮುಂದಿನ ಊರಿಗೆ ಕಳಿಸ್ತಾಯ್ತು ತಮ್ಮ ದವಾಖಾನೆಗೆ ನಿನ್ನನ್ನು ಕಳಿಸ್ತಾಯ್ತು, ಮುಂದಿನ ಊರಿಗೆ ಕಳಿಸ್ತಾಯ್ತು ದವಾಖಾನೆಗೆ ನಿನ್ನನ್ನು ಕಳಿಸ್ತಾಯ್ತು. ಗೀಯಗ ಗಾಗಿಯಗ 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 ಗಾಗಿಯಗ. ಓ ಸಣ್ಣ ಮಕ್ಕ, ನಿಮ್ ಎಮ್ಮಿಗನ ತುಪ್ಪಲ್ಲಿ ಹೊಡಿತೀನಿ ನೋಡಿ. ಏ ಎಮ್ಮಿ ಬಿಟ್ಟಲ್ಲ, ಯಾಕಂದ್ರೆ ಇನ್ನೊಮ್ಮೆ ಕಾಲು ತಿರುತು ನೋಡ ಚಾಟಿ ಚಾಟ ಎಮ್ಮಿ ಬೋಳ ಎಮ್ಮಿ ಎಮ್ಮೆ ನೀಸಲ ಮಲ್ಲಪ್ಪ ಎಲ್ಲಿ ಹೋದೆ ಅವ ನಮ್ಮ ಪಾರ ಮಲ್ಲ ಬಂದಿದೆಪ್ಪ. ಜರ ಎಣ್ಣೆ ಎಂಡಿ ಕಸ ಮಾಡಪ್ಪ, ಎಂಡಿ ಕಸ ಮಾಡಪ್ಪ ಜರ ಜರ ಎಮ್ಮೆ ಹೊಸದಾಗ್ಯದ ಹೊಡಿತದ, ಜರ ಚಂದ ತೊಳೆಯೋದಕ್ಕ ತೊಳೆಯೋದು ಎಲ್ಲ ಕಡಿ ಮಾಡ್ಕೊಂಡ ನೋಡಿ, ಹಂಡಿ ಎಲ್ಲ ಹಚ್ಕೊಂಡು ಹೊಡಿಯೋದಕ್ಕ ಹೊಡಿತದ. ಮತ್ತೆ ಮುಂದೆ ಹೊಡಿತದ ಹೊಡಿಯೋ ಸರಿ ತಾಯಿ ತಗೋದು ತೊಳೆಯೋದು, ಸಾಚಿಡು ಎಲ್ಲ ಜಾಗ ಅದ್ರ ತೆಳಗ ಸೊಳ್ಳೆ ಬರ್ತಾವ. ಹೊತ್ತು ಬಿಡು ಅದಿನ ಬುಟ್ಟ ಹಾಕೊಂಡು ಹೋಯ್ತು ಎಲ್ಲ ಕಡಿ ಬುಟ್ಟೆ ಹಾಕು ಎಲ್ಲ ಇಡಿ ಹತ್ತು ಇಡಿ ಬುಟ್ಟಿ ಎಲ್ಲ ಕಡೆ ಮುಂದೆ ಹೋಗಿ ಚಲು ದೂರ ಹೋಗ ಕಡೆ. ಇನ್ನೊಂದ್ಸರ ನೋಡಿ ಬೈಯೋದು, ಇನ್ನೊಂದ್ಸರ ನೋಡಿ ತಗೋದು ಎಲ್ಲ ಚಲು. ಆ ಕಡೆ ಜರ ಚಲ್ ಬಾ ಕಡೆ ದೂರ ಹೋಗಿ. ಇದು ನಮ್ಮ ಮನಿ ದೊಡ್ಡ ಅದಾರ ಇಲ್ಲಿ. ಮಳೆ ಬಂದಿಲ್ಲ, ಮಳೆ ಬತ್ತಲ್ಲ ಪೂರ ತಿಪ್ಪಿ ತುಂಬ ಪೂರ ದೊಡ್ಡ ದೊಡ್ಡದ ಬಾಯದಂಗ ಆತ. ಎಮ್ಮಿಗಳು ಇಸಲ್ ಬೀಳ್ತಾವ ಇಲ್ಲಿ, ಹಾಲ್ ಬಿಡ್ರಿ ದಾಮಿಗಳು ಆಗ್ತಾವ. ಮತ್ತ ದಾಮಿ ಆದ ಅಂದ್ರ ದಾಮಿ ಬಂದ್ ಮನೆಯವ್ರಿಗೆ ಕಡಿತಾವ, ಕಡ್ದು ಅಂದ್ರ ರೋಗ ಬರ್ತಾವ. ಬರೋಬರಿ ಅದ ಬಿಡ್ರಿ. ಮನೆ ಮುಂದೆ ನೀವು ತಿಪ್ಪಿ ಹಾಕ್ಬಾರ್ದು. ಎಲ್ಲಿ ಹಾಕದ್ರಿ
ಸ್ವಚ್ಛವಾಗಿ ಮನೆ ಮುಂದೆ ತಿಪ್ಪಿ ಹಾಕ್ತಿದ್ರಂದ್ರ ಹಾ. ಚಂದನಾಗ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಮ್ಯಾಲ ಮುಚ್ಚಿಗೆ ಮಾಡ್ಬೇಕು. ಮುಚ್ಚಿಗೆ ನೀರ ಹೋಲಾರ್ದಂಗ್ ನೋಡ್ಕೋಬೇಕು, ದಾಮಿ ಆಲರ್ದಂಗ್ ನೋಡ್ಕೋಬೇಕು. ಯಾಕಂದ್ರ ಲಾರ್ವಾ ಅಂದ್ರ ಸೊಳ್ಳೆಗಳ ಬೋದು ತತ್ತಿ ಬರ್ತಾವ. ಆ ತತ್ತಿ ಆದು ಅಂದ್ರ ಒಂದು ದಿನಕ್ಕೆ ಒಂದಾಗಿ ಊರ್ ತುಂಬಾ ಆಗ್ತಾವ. ಅದಕ್ಕ ಸ್ವಚ್ಛತೆ ಬಹಳ ಮುಖ್ಯ. ಹೌದು ಹೌದ್ರಿ. ತಿಳಿತಿಲ್ರಿ? ಸ್ವಚ್ಛತೆ ಕಾಪಾಡ್ತಿರಿಲ್ಲ? ಕಾಪಾಡ್ತೀವಿ ಈಗ ಹಿಂಗೆ ಮಾಡಿದ್ರಂದ್ರ ಪೇಷಂಟ್ ಮಕ್ಕಳಂತಾವ ನಮ್ ದವಾಖಾನ್ಯಾಗ. ಹೌದು ಅದಕ್ಕ ತಿಪ್ಪಿ ಮೇಲೆ ಮುಚ್ಚಿಗೆ ಮಾಡ್ರಿ. ಸರಿಯಾಗಿ ಕಸ, ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡಿ ಹಾಕ್ರಿ. ತಿಳಿತಿಲ್ರಿ? ಹೇಳ್ತೀರಿ ಸರ್. ಮನೆ ಮುಂದೆಲ್ಲ ಕಸ ಹಾಕ್ಬಾರ್ದು. ಹಾಕಲ್ರಿ, ನಮ್ಮ ಹೊಲಕ್ಕೆ ಒಯ್ದು ಹಾಕ್ತೀವಿ. ಚಂದ್ರಣ್ಣನ ಮಗನಿಗೆ ಚಳಿ ಜ್ವರ ಬಂತು, ಚಂದ್ರಣ್ಣ ಮಗನಿಗೆ ಚಳಿ ಜ್ವರ ಬಂತು, ಮನೆ ಮಂದಿಗೆಲ್ಲ ಗಾಬರಿ ಆಯ್ತು, ಮಂದಿಗೆಲ್ಲ ಗಾಬರಿ ಆಯ್ತು, ಮನೆ ಮಂದಿಗೆಲ್ಲ ಗಾಬರಿ ಆಯ್ತು, ಮನೆ ಮಂದಿಗೆಲ್ಲ ಗಾಬರಿ ಆಯ್ತು. ಊರ ಮುಂದ ಬೋರೊಂದೈತೆ, ಊರ ಮುಂದ ಬೋರೊಂದೈತೆ, ಒತ್ತಿ ಅದು ಮುರಿದೋಗೈತೆ. ಹೇಳೋರು ಯಾರಿಲ್ಲ, ಮಾಡ್ಸೋರು ದಿಕ್ಕಿಲ್ಲ, ಹೇಳೋರು ಯಾರಿಲ್ಲ, ಮಾಡ್ಸೋರು ದಿಕ್ಕಿಲ್ಲ. ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ಚೇರ್ಮನ್ ಹೇಳಂಗ್ ಮಾಡೋದು ತಪ್ಪಲಿಲ್ಲ. ಗೀಯಗ ಗಾಗಿಯಗ ಗಾಗಿಯಗ ಇನ್ನ ಈಗ ಚೇರ್ಮನ್ ಒಂದ್ ಸಾವಿರ ಬೈದ್ ಹೋಗ್ಯಾರಲ್ಲ ನಿಮಗೆ ಹತ್ತಗ್ರೆ ಊರಲ್ಲಿ ಪೂರ ಡೇಣ್ ಮಾಡ್ಲಕತ್ತೀರಿ. ಚಂದ ಮಾಡಿದಾರ, ಚಲನೆ ಮಾಡೋದು ಯಾಕ ತೊಳಿ ಹಂಗೆ ನೀರ ಬರ್ಲಿಲ್ಲ ಒಟ್ಟ ಏನ್ ಹೊಡೆದ್ರದ್ದು ನೀರ್ ಬರ್ಲಿಲ್ಲ ಒಟ್ಟ ಹುಡುಗರು 3 ಕೊಡ ತುಂಬಲಾಗ್ಯಾವ. ಇದು ಏನ್ ಮಾರಿ ತಗೊಳಗತ್ತೆ ಯಾವತ್ತ ಏವ ಮನ್ಯಾಗ ನೀರಿಲ್ಲ ಆನಿದ ನೋಡಿ ಯಾವ ಇಲ್ಲೇ ಬಾರಿ ಹೋಗ ಆನಿನ ಆ ಕಡೆ ದೂರ ಹೋಗಿ ತಕೋ ಮಾರಿ ಯಾಕಡೆ ಹೋಗಿ ತಕ್ಕೋರು ಅಯ್ಯಾರ ಮಿಚ್ಚ ಆನಿನ ಇಲ್ಲೇ ಕ್ಯಾಕೂರ್ ಸಿಗೋತಿಲ್ಲ. ನಿಮ್ಮ ಅಪ್ಪಂದ ಆ ಗೌರ್ಮೆಂಟ್ ಊರಲ್ಲಿ ನೋಡಿದ್ರೆ ನೀರು ಬರ್ಲಾಗ್ಯಾವ. ತಮ್ಮ ಹೋಗ ಮನಿಗ್ ಹೋಗಿ ತಕೋ ನೀರಿಲ್ಲ. ಬೋರಲ್ ಮುರಿತಿ ಯಾರು ನಮ್ದದ ಬೋರಲ್ ಮುರ್ಲಿಕ್ಕೆ ನೀರು ಮುರ್ಲಿಕ್ಕೆ ಯಾಕೆ ಬರ್ತೀನಿ ನೋಡ್ತೀನಿ ನಾ. ಹೊಡಿಬಾ ಇಲ್ಲಿ ತಿಳಿಸ್ಬಿಡ್ರಿ ನೀರ ಹೊಡಿ ಹೋಗಲಿ ಮಾರಿ ಬಿ ಇಲ್ಲೇ ತಕೋ ಕುಂಟೆ ಬಿ ಇಲ್ಲೇ ತಕೋ ನೀ ಎಲ್ಲ ಹೊಲ ಸಡಿ ಮಾಡ್ಕೋ ನೋಡೇವ ಇಲ್ಲೇ ಕಾಕುರ್ಸಿ ತಕೊಳಗತ್ರು ಇರೋದೇ ಒಂದ್ ಬೋರಲ್ ಅದ್ರ ಆಯ ಕುಡಿಯೋ ನೀರಿಗೆ ಹೋತಾವ ಏವ ಇದ್ರ ಎಣ ಎತ್ತಲಿ ಹೋಗ ಆಲಿನ ದೂರ ಹೋಗ ಕಡಿ ಯಾರು ಹೋತ ಆನಿನ ತಿನ್ನವನ್ನ ಮಾಡ್ತೀನಿ ಎಮ್ಮಿ ಬಿ ಇಲ್ಲೇ ತರ್ತಿ ನೋಡು ನಿಮಗ ಇರ್ಲಿಕ್ಕ ಒಂದು ಬೋರ್ಲದ ಇದು ಊರಿಗೆ ಚಂದ ಮನೆಗೆ ನೀರಿಲ್ಲ. ಮತ್ ಚೇರ್ಮನ್ ಆಗಲೇ ಹೇಳಿ ಕರೆಕ್ಟ್ ಹೇಳ್ಯಾರ ಅವ್ರು. ಕೆಳಗ್ ಬಂದವರು ನೀರ್ ಬಿಡ್ತಾರ ಹಳ್ಳ ಬಿಟ್ಟಂಗ, ಮ್ಯಾಲ್ನವ್ರ ಮತ್ ಶಂಕ ಹಚ್ಚಬೇಕು. ನೋಡು ಒಂದ್ ರುಚಿ ಬೋರ್ಲದ, ಮ್ಯಾಲ ನೀರ ಟ್ಯಾಂಕಿಗೆ ಹೋಗ್ತಾವ, ಎಲ್ಲರೂ ನಳಕ್ ಬರ್ತಾವ, ಚಂದಾಗಿ ನೀರ ಉಳಿಸ್ಕೋಬೇಕು. ಅವ್ರ ಹಾಂಗ್ ಮಾಡಿರ್ತೀನಿ ಇಲ್ಲಿ ಬಂದು ಮಾರಿ ತಕೊಳಕ್ಕೆ ಮಲಿಗಿಲಿ ಕುಡಿತಿ ನಾ ಹೆಚ್ಚ ಕೈ ಮತ್ತೆ ಅಂದ್ರೆ ಮತ್ತೆ ಸಣ್ಣ ಚಂಬುತ್ತ ಕೇಸ್ ಮಾಡಿ ಜೈಲ್ಗೆ ಹಾಕಿಸ್ತೀನಿ ಮಗನ. ನೀ ಪಂಚಾಯತಿನ ಸೆಕ್ರೆಟರಿ ನನಗೆ ಬೆದರಿಸ್ತೀನಿ. ಅವ ನಿಮ್ ಮುತ್ತೆ ಬಂದು ಎಮ್ಮಿ ತೊಳಿತಾನ, ನೀ ಇಟ್ ಹೇಳಕ್ ನೀ ಏನ್ ಮಾಡ್ಕತ್ತೀವ ಇಲ್ಲಿ? ಯಾವ ದಸರಿ ಬಟ್ಟಿ ಇದು ಬೋರ್ಲ ಕುಂಡೆಗೆ ಕುಕ್ರಿ ಸಾಬಾನ ಎಲ್ಲ ಅದ್ರಾಗೆ ಅವಂದು ನೀವ್ ಹೇಳ್ರಿ, ನಿಮ್ದು ಅವ ಹೇಳ್ತಾನ. ಅವ ಮರಗಾವ ಏನು ಕೊಡ ತಂದಿ ಬಟ್ಟೆ ಒಗಿತಾಳ್ರಿ ಇಲ್ಲೇ ಏನ್ ಮಾಡೋದು ನೀ ಹಲ್ಲುದ್ದು ಇದು ಸರಿಗೆ ತಗೊಂಡ್ ಬರ್ತೆ ಏನ್ ಮಾಡ್ರಿ ಕಾಲದ ಸರಿಗೆ ತಗೊಂಡ್ ಈ ಕಡೆ ಕಾಲದ ಅಯ್ಯ ಮನ್ರಿ ಹೊಲಸ್ ತುಳ್ದ್ ಬಂದು ಇಲ್ಲೇ ತೊಳ್ಕೊಳಗತ್ತಾನ ಅದನ್ನು ಏನ್ ಮನುಷ್ಯ ನೋಡ್ರಿ. ಊರಿನಲ್ಲಿ ಕುಡಿಯುವ ನೀರು ಸರಿಯಾಗಿರ್ಬೇಕು, ಯಾವುದೇ ರೋಗ ಬರಲ್ಲ. ಕುಡಿಯುವ ನೀರು ಕಡಿಮೆ ಐತಂದ್ರ ರೋಗ ಬರ್ತಾವ. ಕುಡಿಯೋ ನೀರು ನೀವು ಎಲ್ಲರೇ ದಂಪದಳಿ ಮಾಡಿ ನಿಂದ್ರಿಸಿದ್ರೆ ಅಂದ್ರೆ ದಾಮಿ ಆಗ್ತಾವ. ಎಲ್ಲರಿಗೆ ಸರಿಯಾಗಿ ಪಂಚಾಯತ್ ಕಡೆಯಿಂದ ಕುಡಿಲಿಕ್ಕೆ ನೀರು ಸಪ್ಲೈ ಅದ, ಸರಿಯಾಗಿ ಎಲ್ಲರೂ ಕುಡೀರಿ. ನಾ ಕೆಲಸ ಬಂದ್ ಮಾಡ್ರಿ.
ಅವ ನನ್ನ ಗಾಡಿ ತೊಳೆದ ಇದು ಮಾಡ್ದ ಅಂದ್ರೆ ನಾಳೆ ಹಿಂಗೆ ಆದ್ರೆ ಎಲ್ಲರಿಗೂ ತೊಂದರೆ ಆಗ್ತದ ಹೇಳ್ತಿಲ್ಲ. ಮತ್ತ ಸ್ವಚ್ಛತೆ ಕಾಪಾಡ್ಬೇಕು. ಆಯ್ತ್ರಿ ಸರ್ ನಾನ್ ದೂರ ಹಾ, ಒಂದ್ ಬಕೆಟ್ ನೀರ ಹುಣ್ಣಿಗೊಮ್ಮ ಅಮಾಸಿಗೊಮ್ಮ ತೊಳೆದ್ ಪೂಜೆ ಮಾಡ್ಬೇಕು. ದಿನ ತೊಳೆದಿರ್ತದ. ಈಗ ಅದೇ ಹೇಳ್ಬೇಡ, ಸ್ವಚ್ಛತೆ ಕಾಪಾಡ್ಬೇಕು, ಸರಿಯಾಗಿಲ್ಲ ಬಳಸಬೇಕು. ತಿಳಿತಿಲ್ಲ? ಏನ್ ತಿಳಿತು? ಊರ ಮುಂದ ಬೋರ್ ಒಂದೈತೆ, ಬೋರ್ ಒಂದೈತೆ, ಒತ್ತಿ ಒತ್ತಲು ಬುಡ್ದು ಹೋಗೈತೆ. ಹೇಳೋರು ಯಾರಿಲ್ಲ, ಮಾಡ್ಸೋರು ದಿಕ್ಕಿಲ್ಲ. ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ಬೋರ್ ನೀರ ಕುಡಿಯೋದು ತಪ್ಪಲಿಲ್ಲ. ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ಬೋರ್ ನೀರ ಕುಡಿಯೋದು ತಪ್ಪಲಿಲ್ಲ. ಮಹೇಶ್ವರಂ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಹನುಮಂತರ ಗುಡಿ ಪೂಜೆ ಆಯ್ತು. ಈಗ ಲಕ್ಷ್ಮೀ ಗುಡಿ ಪೂಜೆ ಮಾಡಿ ಆ ಕಡೆ ಮ್ಯಾಲ ನಂಜರ, ಆ ಕಡೆ ಮ್ಯಾಲ ಮಲ್ಲಿಕಾರ್ಜುನ ಗುಡಿಗೆ ಹೋಗ್ಬೇಕು. ಏ ತಮ್ಮ, ನೀವ್ ಯಾರು ಈ ಕಡೆ ಹೊಂಟ್ರಿ ಗುಡಿ ಕಡೆ? ಮುಂಜಾನೆ ಈಗ ದೇವ್ರ ಪೂಜೆ ಮಾಡ್ಯಾರ, ನಾ ಹೊಂಟಿನಿ. ನೀವು ಹಿಂಗ ಚರ್ಗಿ ತೊಗೊಂಡು ಎದ್ರ ಬರೋದು ಅಸಹ್ಯ, ಏನಪ್ಪ ಅಪ್ಸು ಬಾರ್ತದ. ಬಾಜು ಆ ಕಡೆ ದೂರ ಹೋಗ್ರಿ. ನೀನೇ ಹೊಂಟಿದಲ್ಲ, ನೀನೇ ಜರ ಹೆಂಗ್ ಸರ್ಕೋ. ನೀವೇನಿದ್ದೀರಿ ಈ ಗುಡಿ ಬಾಜು ಬಂದು ಸ್ವಚ್ಛ ಹೊಲಸು ಮಾಡ್ತಾ ಇದ್ರಿ. ಇದು ನನಗ ದಿನ ಕಸ ಹೊಡೆದು ಪೂಜೆ ಮಾಡಿ ಸಾಕಾಗ್ಯದ. ನೀವು ಸ್ವಚ್ಛತೆ ಕಾಪಾಡ್ಬೇಕು. ಇಲ್ಲಪ್ಪ ಅಂದ್ರ ನಾ ಹೋಗಿ ಊರಿನವ್ರಿಗೆ ಚೇರ್ಮನ್ಗ ಪಂಚರ್ಗೆ ಹೇಳಿ ಒಯ್ದು ಪಂಚರ್ಕಾಯಿ ಸಿಗಿಸಿ ನಾ ಪೂಜಾರಿಕೆ ಮಾಡೋ ನೌಕರಿ ಬಿಟ್ಟು ಕಲ್ಬುರ್ಗಿ ಹೋಗ್ತೀನಿ. ನೋಡ್ರಿ, ನನಗ ಒಬ್ಬನಿಗೆ ಹೇಳ್ದಂಗಲ್ರಿ, ಏನ್ರಿ ಎಲ್ಲರಿಗೂ ಹೇಳ್ಬೇಕು. ಏನು ಅದ್ರಾಗಿಟ್ಟು ಮತ್ ನಾವ್ ಎಲ್ಲಿ ಕೂಡಲ್ದೆ ಮತ್ ಎಲ್ಲಿ ಕೂಡ್ಬೇಕು ನಾವು? ನೋಡಪ್ಪ, ನೀ ಹನುಮಂತರ ಗುಡಿ ಮೇಲೆ ಕೂಡ್ಬೇಡ. ಎಲ್ಲಿ ಬೇಕಾದಲ್ಲಿ ಕುಂದ್ರು. ಹನುಮಂತರ ಗುಡಿ ಮೇಲೆ ಹೊಲಸು ಮಾಡ್ಬೇಡ. ನನಗ್ ಪೂಜೆ ಮಾಡೋದಾಗಲ್ಲ. ನೀವ್ ಹಿಂಗ್ ಮಾಡಕತ್ತೀರಿ, ನಿಮ್ಗೆ ಹೋಗಿ ಸಿಗಿಸ್ತೀನಿ ಪಂಚರ್ಕಾಯಿ. ನೋಡ್ರಿ ನೀವು ಸಿಗಿಸ್ತೀನಿ. ಓ ಚೇರ್ಮನ್ರೇ, ಈಗ ರೀ ನಮಸ್ಕಾರ ರೀ. ನೀವ್ 3 ದೇವ್ರ ಪೂಜಾರ್ಕಿ ಶರಣಾರ್ಥಿ. ನಿಮ್ 3 ಮಂದಿ ಚಾವದ ಗುಡಿ ಮೇಲೆ ಚರ್ಗಿ ತೊಗೊಂಡ್ ಬರಕತ್ತಾರ. ನನಗ ಆಗಲ್ಲ, ಸಾಕು ನನಗ. ಮಾಡ್ಬೇಡ್ರಿ, ಇಲ್ಲಿ ಕೇಳ್ರಿ, ನಾ ಎಲ್ಲ ಹೇಳ್ತೀನಿ, ಸಂಭಾಳಿಸ್ತೀನಿ ಅವ್ರಿಗೆಲ್ಲ. ನೀವು ಗಡ್ಬಡ್ ಮಾಡ್ಬೇಡ್ರಿ, ಬಿಟ್ಟು ಹೋಗ್ಬೇಡ್ರಿ. ನಾ ಎಲ್ಲ ಹೇಳ್ತೀನಿ. ಈ ಕಡೆ ಬರ್ರಿ. ನಿಮ್ಮ ಏನ್ ಅನ್ಕೊಂಡಿದ್ರಿ? ನಿಮ್ಮ ಇಲ್ಲೇ ಗುಡಿ ಅದ, ಚಂದನಾಗಿ ದೇವಸ್ಥಾನ ಅದ. ಜರ ತಿಳಿದವ್ರ ಇದ್ದೀರಿ, ಕಲ್ತವ್ರ ಇದ್ದೀರಿ. ನಿಮಗೆಲ್ಲ ನಿಮ್ಗ ಹ್ಯಾಂಗಾರ ತಿಳಿಯಲ್ಲ. ನಾನ್ ಕೊಡ್ತೀರಿ. ಅಲ್ಲಪ್ಪ, ನಿಮ್ ಮನ್ಯಾಗ ಶೌಚಾಲಯ ಕಟ್ಟಾರ ಇಲ್ಲ ಪಂಚಾಯತ್ ಅವರು? ಕಟ್ಟಿಗೆ ಹಾಕೋ ಹೇಳಕ್ ನಾಚಿಗೆರ್ ಬರ್ಬೇಕು. ಯಾಕ ಮನಿ ಇಲ್ಲ ಬೇರೆ ಕಡೆ? ನೀವು ಶೌಚಾಲಯ ಬಳಸ್ತಾರೆ ಬಳಸಲ್ಲ? ಒಂದ್ ಹೇಳ್ರಿ ಕೂಳ್ ಹಾಕತ್ತೇವ್. ಆಯ್ತು, ಕುಳ್ಳ ಕಟ್ಗಿನೇ ಹಾಕ್ರಿ. ಮುಂದ್ ಬರ್ರಿ ನೀವು ಪಂಚಾಯತಿಗೆ. ಏನೇನೋ ಎಲ್ಲ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮ ಏನೇನು ಮನಿ ಅದೆಲ್ಲ ಬರ್ತಾವ. ಹಳಿಗೆಲ್ಲ ಕಟ್ ಮಾಡ್ತಾವ. ಸತ್ಯಾನಾಶ ಮಾಡಿರ್ತೀರಿ. ಏನ್ರಿ ನೀವು ಚಂದ ಗುಡಿ ಅದ, ವಾಸ ಹೊಂಟದ, ಅವ್ರ ಪೂಜಾರಿಗಳು ಬಿಟ್ಟು ನಡೆದಾರ. ಮತ್ತ ಶೌಚಾಲಯ ಬಳಸಿವೆ. ಮನೆಯಾಗೇನು ಕುಳ್ಳ ಕಟ್ಗೆ ಹಾಕಿಟ್ರಿ ನಿಮ್ಗ? ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮುಂದ್ ಬರಂತ ಯೋಜನೆಗಳು ಏನೇನು ಬರ್ತಾವ ಅದನ್ನು ಕಟ್ ಮಾಡ್ತಾವ. ನೀವು ಹಿಂಗ್ ಮಾಡ್ರ ಏನ್ರಿ? ನೀವ್ ಚಂದ ಬಳಸ್ಬೇಕು. ನೀರ್ ಹೆಂಗ್ ಬರೋಬರಿ ಬರ್ಲ ಬಿಡ್ತಾ? ನಿಮ್ಮ ಅಂದ್ರ ಗುಡಿ ಮಗಳಿಗೆ ಕೂಡದೆ ನೀವು? ಅಲ್ರಿ, ಗುಡಿ ಹಿಂದ ಕೂಡ್ತಾರ. ಮನ್ಸಿಗೆ ಬಂದಂಗ ಮಾಡಕ ನಾವು ಬಿ ಮನ್ಸಿಗೆ. ನೀವು ಹೋಗ್ಬೇಡ್ರಿ ಸರ, ಗಡ್ಬಡಿ ಮಾಡ್ಬೇಡ್ರಿ. ಅವ್ರ ಹೂ ಅಲ್ಲುಗತ್ತಾರ. ಕಾಡ್ರಿ ಜರ. ಊರಿಗೆ ಕಾಯ್ಲಿಕ್ಕೆ ದೇವರು ಬೇಕು, ಮನೆ ಕಾಯ್ಲಿಕ್ಕೆ ಶೌಚಾಲಯ ಬೇಕು. ಊರಿಗೊಂದು ದೇವಾಲಯ, ಮನೆಗೊಂದು ಶೌಚಾಲಯ. ಮನ್ಯಾಗ ನಿಮ್ಗ ಟಿವಿ ಅದ, ಗಾಡಿ ಅದ. ಅಲ್ಲ, ಅವ್ರು ಹೇಳೋದು ಖರೆ ಅದು. ನೀನ ಆ ಮಣ್ಣು ಅದು ಇವ ಶಾಂತ ಪೆತ್ತಿದೀನದು
ಕುಡಿದ್ ಶಾಂತಿ ಹಾ ಏನು ಅದು ರಾತ್ರಿ ಅಲ್ಲಿ ಎಲ್ಲೋ ಕತ್ಲ ಬಂದ್ ದೇವ್ರ ಗುಡಿ ಮೇಲೆ ಸಂಡಾಸ್ ನನಗೆ ಹ್ಯಾಂಗ ಬಂದ್ ಕೂತೀವಲ್ಲ ಹಂಗ ಕೂಡೋದು ಕತ್ಲ ಬಂದ್ ಹಾವು ಮುಟ್ಟದ ನೋಡಿ ಎಲ್ಲ ಗೊತ್ತದ ಹಾವರ್ ಬಿಡ್ಲಿ ಚೇಳರ್ ಬಿಡ್ಲಿ ಸಾತ್ತರ ಇನ್ನ ಯಾವ ಲೋಕದಾಗೈತಿ 15 ದಿನ ಆಯ್ತವ ಸಾತಿ ಈಗಾರ ತಿಳಿತದಿಲ್ಲ ನಿಮಗಾರ ತಿಳಿತದಿಲ್ಲ ಹಾಗ್ರಿ ಈಗ ಸ್ವಚ್ಛತೆ ಕಾಪಾಡಿ ಆ ಕೂಳಿಗೆ ಎಲ್ಲ ಹೊರಗೆ ಹಾಡ್ಬಿಡ್ತೀನಿ ಜರ ಹಿಂಗ ಹೇಳೋಗ ಏನ್ರಿ ಜರ ಹೆಣ್ಮಕ್ಳಿಗೆ ಹೇಳ್ರಿ ಇಲ್ಲಿ ನಂತರ ನಾಳೆ ಕುಳಿತೈತಿ ಈಗ ನಡೆಸ್ತಾರ ಹಾಗೇನಿಲ್ಲ ಹೆಣ್ಮಕ್ಳು ಎಲ್ಲಾ ಮಾಡ್ತಾರ ಹೆಣ್ಮಕ್ಳು ಅರ್ಬಟ್ಟು ಭಾಳ ಆಗ್ತದ್ರಿ ಏನಾಗಲ್ಲ ಶೌಚಾಲಯ ಮನೇಲಿ ಪಂಚಾಯತ್ ಅವ್ರು ಕಟ್ಸ್ಯಾರ ಸರಿಯಾಗಿ ಬಳಸ್ರಿ ಯಾರ ಮನೆಯಾಗಿಲ್ಲ ಪಂಚಾಯತ್ ಕರ್ಜಿ ಕೊಟ್ಟು ಶೌಚಾಲಯ ಕಟ್ಟಿಸ್ಕೋರಿ ಸರಿಯಾಗಿ ಬಳಸ್ರಿ ತಿಳಿತಿಲ್ಲ ಇದರ್ಲಿಂದ ಸ್ವಚ್ಛತೆ ಊರಿನಲ್ಲಿದ್ರ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ತಿಳಿತ್ರಿ ತಿಳಿತು ಗ್ರಾಮದ ಸ್ವಚ್ಛತೆಗೆ ಎಲ್ಲರೂ ಕೈ ಜೋಡಿಸಿರಿ 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 ನಿರ್ಮಲ ಭಾರತದ ಕನಸು ನನ್ನ ಸಾಗಿಸಿರಿ ನಿರ್ಮಲ ಭಾರತದ ಕನಸು ನನ್ನ ಸಾಗಿಸಿರಿ ಸ್ವಚ್ಛತೆಯೇ ಬೆಳಕು ಬಾಳಿನಲ್ಲಿ ಬೆಳಕು ಸ್ವಚ್ಛತೆಯ ಬೆಳಕು ಬಾಳಿನಲ್ಲಿ ಬೆಳಕು ಬಾಳಲ್ಲಿ ಕೊಲ್ಲಿವರೆಗೂ ನಗು ನಗುತ್ತಾ ಬದುಕು ಬಾಳಲ್ಲಿ ಕೊನೆವರೆಗೂ ನಗು ನಗುತ್ತಾ ಬದುಕು ಸ್ವಚ್ಛ ಭಾರತ ಇದು ನಮ್ಮ ಭಾರತ ಭಾರತ ಇದು ನಮ್ಮ ಭಾರತ ಸ್ವಚ್ಛ ಭಾರತ ಇದು ನಮ್ಮ ಭಾರತ ಸ್ವಚ್ಛ ಭಾರತ ಇದು ನಮ್ಮ ಭಾರತ ಹೊಳೆ ಚಪ್ಪಾಳೆ ಕಾರುಣ್ಯ ಇರೋದ್ರಿಂದ ಜನರು ಹೋಗಿದ್ದಾರೆ ಮೇಡಮ್ ಅವರು ಸರ್ ಅವ್ರ ಅಪ್ಪಣೆ ಆದ್ರೆ ಮುಂದಿನ ಕಾರ್ಯಕ್ರಮ ಇನ್ನೊಂದು ಅರ್ಧ ಗಂಟೆ ನಡೆಸ್ತೀವಿ ಅದಕ್ಕೆ ಮೇಡಮ್ ಅವರು ಕಾರುಣಿಗೆ ಕರಿಯೋದೇನ್ರಿ ಅದೇನ್ರಿ ಅದಕ್ಕಾಗಿ ಇನ್ನ ಒಂದು ಶಿಕ್ಷಣ ಯಾಕಂದ್ರೆ ಸ್ವಚ್ಛತೆ ನಮ್ಮಲ್ಲಿ ಬಂದ್ಬಿಟ್ರೆ 90% ರೋಗಗಳು ಹೋಗ್ಬಿಡ್ತಾವ ಆ ಸ್ವಚ್ಛತೆಯನ್ನ ನಾವೆಲ್ಲರೂ ಕಾಯ್ಕೊಳ್ಳೋಣ ಅನ್ನುವ ಸ್ವಚ್ಛ ಭಾರತದ ಒಂದು ಕಾರ್ಯಕ್ರಮವನ್ನು ಸ್ನೇಹಿತರು ನೋಡಿ ತರಿಸ್ಕೊಟ್ಟಿದ್ದಾರೆ ಶಿಕ್ಷಣ ನಾವೆಲ್ಲರೂ ಶಿಕ್ಷಣವನ್ನ ಪಡಿಬೇಕಾಗಿದೆ ಊರಿನಲ್ಲಿ ಶಾಲೆ ಶಿಕ್ಷಕರು ಊಟ ಹಾಸ್ಟೆಲ್ ಹಿಂದಿನಂತ ಏನು ಬರಗಾಲ ಇಲ್ಲ ಎಲ್ಲ ವ್ಯವಸ್ಥೆಗಳು ಇವತ್ತು ಸರ್ಕಾರ ಮಾಡಿದೆ ಅದಕ್ಕಾಗಿ ಆ ಎಲ್ಲ ವ್ಯವಸ್ಥೆಗಳನ್ನ ನಾವು ಬಳಸಿಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾಗಿದೆ ಅದಕ್ಕೆ ಮಕ್ಕಳನ್ನ ಶಾಲೆಗೆ ಕಳಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅದಾದ ಮೇಲೆ ಬಾಲ್ಯ ವಿವಾಹ ಅದೊಂದು ದೊಡ್ಡ ಸಮಸ್ಯೆ 18 ವರ್ಷ ಹೆಣ್ಣು ಹುಡುಗಿಗೆ ಆಗ್ಬೇಕು 21 ವರ್ಷ ಗಂಡು ಹುಡುಗನಿಗೆ ಆಗ್ಬೇಕು ಅಷ್ಟಾದ್ಮೇಲೆ ಅವ್ರಿಗೆ ಮದುವೆ ಮಾಡ್ಬೇಕು ಅದ್ರೊಳಗೆ ಮದುವೆ ಮಾಡೋದು ತಪ್ಪು ಆದ್ರೂ ಕೆಲವೊಂದು ಪ್ರಕರಣಗಳು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಕಾಣ ಬರ್ತಾ ಇವೆ ಅವುಗಳನ್ನ ಕೈ ಬಿಡಬೇಕು ಅಂತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮತ್ತು ಶಾಲೆ ಬಿಟ್ಟು ಮಕ್ಕಳಿಗೆ 14 ವರ್ಷದ ಒಳಗಿನ ಮಕ್ಕಳಿಗೆ ನಾವೇನಪ್ಪಾ ಅಂದ್ರ ದುಡಿಲಿಕ್ಕೆ ಕಳ್ಸೋದು ದನಕ್ಕೆ ಕಳ್ಸೋದು ದುಡಿಲಿಕ್ಕೆ ಇಡೋದು ಗುಲ್ಬರ್ಗದಾಗ ದುಡ್ಲಿಕ್ಕೆ ಇಡೋದು ಗ್ಯಾರೇಜ್ ಹೋಟೆಲ್ ಅಲ್ಲಿ ಇಲ್ಲಿ ಇಂಥವೆಲ್ಲ ನೋಡ್ತಾ ಇದ್ದೀವಿ ಅದಕ್ಕೆ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಎಲ್ಲ ಸರ್ಕಾರ ವ್ಯವಸ್ಥೆ ಮಾಡಿದೆ ಎಲ್ಲರನ್ನು ನಾವು ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಒಂದೆರಡು ಸುಂದರವಾದ ಹಾಡುಗಳನ್ನ ಹೇಳಿ ಕಾರ್ಯಕ್ರಮವನ್ನು ವಿರಾಮ ಮಾಡೋಣ ಹಬ್ಬದ ಒಂದು ಇವತ್ತು ಯಾಕಂದ್ರೆ ಕಾರುಣ್ಯ ಅಂದ್ರೆ ಇದೊಂದು ಹಬ್ಬ ಅದೊಂದು ಎಳಿತಾ ಇದೆ ಅದೊಂದು ಹಾಡು ಹೇಳಿ ಕಾರ್ಯಕ್ರಮವನ್ನ ವಿರಾಮ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಅವ್ವ ಲಂಗ ಹಾಕವ್ವ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಅವ್ವ ಲಂಗ ಹಾಕವ್ವ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಅವ್ವ ಲಂಗ ಹಾಕವ್ವ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಅವ್ವ ಲಂಗ ಹಾಕವ್ವ
ಕಲಿಯುವ ವಯಸ್ಸು ನಲಿಯುವ ವಯಸ್ಸು ಮನಸ್ಸಿನ ತುಂಬಾ ಬಣ್ಣದ ಕನಸು. 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 ತಂದೆ ತಾಯಿಗಳ ಒತ್ತಾಯಕ್ಕೆ ತಂದೆ ತಾಯಿಗಳ ಒತ್ತಾಯಕ್ಕೆ ಬಾಲ್ಯವನೇಕೆ ಬಲಿ ಕೊಡಬೇಕು. ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ, ಅವ್ವ ಲಂಗ ಹಾಕವ್ವ. ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆಯಂದರೆ ಅದು ಎಳೆಯುವುದೇನೋ. 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 ದೇಹ ಮನಸ್ಸು ಬಲಿಯುವ ಮೊದಲೇ ದೇಹ ಮನಸ್ಸು ಬಲಿಯುವ ಮೊದಲೇ ಕೂಡಿಸಬೇಕು ಹೈಮಣೆ ಮೇಲೆ. ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ, ಅಂಗೆ ಲಂಗ ಹಾಕವ್ವ. ಅವ್ವ ಶಾಲೆಗೆ ಕಳಿಸವ್ವ, ಅವ್ವ ಶಿಕ್ಷಣ ಕೊಡಿಸವ್ವ, ಅವ್ವ ಬಾಲ್ಯವನ್ನು ಉಳಿಸವ್ವ. ನಾವು ಬಾಲ್ಯ ವಿವಾಹವನ್ನ ಕೈ ಬಿಡಬೇಕು. ಎಲ್ಲ ಮಕ್ಕಳಿಗೂ 18, ಹೆಣ್ಣು ಹುಡುಗಿಗೆ 21, ಗಂಡು ಹುಡುಗನಿಗೆ ವಯಸ್ಸಾದ್ಮೇಲೆ ಮದುವೆ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಒಳಗೆ ಮದುವೆ ಮಾಡಿದ್ರೆ ಅವ್ರ ಶಿಕ್ಷಣ ಹಾಳಾಗ್ತಾ ಇದೆ. ಆ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿಯ ಬಲ ಇಲ್ಲದಕ್ಕ ನಾಳೆ ಆ ಹುಡುಗಿ ಗರ್ಭಿಣಿ ಆದಳಂದ್ರ ಗರ್ಭಪಾತ ಆಗ್ಬೋದು, ಮುಂದೆ ಹುಟ್ಟುವಂತ ಮಗು ಅಂಗವಿಕಲ ಆಗ್ಬೋದು, ತಾಯಿ ಮತ್ತು ಶಿಶುವಿನ ಮರಣ ಹೆಚ್ಚಾಗ್ಬೋದು. ಅದಕ್ಕಾಗಿ ನಾವು ಬಾಲ್ಯ ವಿವಾಹನ ಕೈ ಬಿಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಮಲ್ಲಿಕಾರ್ಜುನ ಅವರು ಒಂದು ಹಾಡನ್ನ ಬಾಲಕಾರ್ಮಿಕರ ಬಗ್ಗೆ ಹೇಳ್ಬೇಕಂತ ಹೇಳಿ ವಿನಂತಿ. ಏನ ಬೆರಕಿಯವ್ವ ಈ ದೇಹದೊಳಗಿನ ದವ್ವ, ಏನ ಬೆರಕಿಯವ್ವ ಈ ದೇಹದೊಳಗಿನ ದೆವ್ವ. ಎಂತ ಬೆರಕಿಯವ್ವ ಈ ಶರೀರದೊಳಗಿನ ದವ್ವ. ಎಂತ ಬೆರಕಿಯವ್ವ ಈ ಶರೀರದೊಳಗಿನ ದೆವ್ವ. ಏನ ಬೆರಕಿಯವ್ವ ಈ ದೇಹದೊಳಗಿನ ದವ್ವ. ಏನ ಬೆರಕಿಯವ್ವ ಈ ದೇಹದೊಳಗಿನ ದೆವ್ವ. ಸಿಂಧಿ ಕುಡಿತದ ನೋಡವ್ವ, ಸಾರಾಯಿ ಕುಡಿತದ ನೋಡವ್ವ. ಹಿಂದಿ ಕುಡಿತದ ನೋಡವ್ವ, ಸರಾಯಿ ಕುಡಿತದ ನೋಡವ್ವ. ಸಿಂಧಿ ಕುಡಿತದ ನೋಡವ್ವ, ಸಾರಾಯಿ ಕುಡಿತದ ನೋಡವ್ವ. ಹಿಂದಿ ಕುಡಿತದ ನೋಡವ್ವ, ಸರಾಯಿ ಕುಡಿತದ ನೋಡವ್ವ. ಸಿಂಧಿ ಸಾರಾಯಿ ಎರಡೋ ಬಿಟ್ಟು, ಸಿಂಧಿ ಸಾರಾಯಿ ಎರಡೋ ಬಿಟ್ಟು ಪ್ರಾಣಿ ಕುಡಿತದ ನೋಡವ್ವ. ಏನ ಬೆರಕಿಯವ್ವ ದೇಹದೊಳಗಿನ ದೆವ್ವ. ಏನ ಬೆರಕಿಯವ್ವ ದೇಹದೊಳಗಿನ ದೆವ್ವ. ಬೀಡಿ ಸೇತದ ನೋಡವ್ವ, ಸಿಗರೆಟ್ ಹಚ್ಚತದ ನೋಡವ್ವ. ಬೀಡಿ ಸೇದುತ್ತದ ನೋಡವ್ವ, ಸಿಗರೆಟ್ ಹಚ್ಚುತ್ತದ ನೋಡವ್ವ. ಬೀಡಿ ಸೇತದ ನೋಡವ್ವ, ಸಿಗರೆಟ್ ಹಚ್ಚತದ ನೋಡವ್ವ. ಬೀಡಿ ಸೇದುತ್ತದ ನೋಡವ್ವ, ಸಿಗರೆಟ್ ಹಚ್ಚುತ್ತದ ನೋಡವ್ವ. ಬೀಡಿ ಸಿಗರೆಟ್ ಎರಡೋ ಬಿಟ್ಟು, ಬೀಡಿ ಸಿಗರೆಟ್ ಎರಡೋ ಬಿಟ್ಟು ಗಾಂಜಾ ಹೊಡಿತದ ನೋಡವ್ವ. ಏನ ಬೆರಕಿಯವ್ವ ಈ ದೇಹದೊಳಗಿನ ದೆವ್ವ. ಏನ ಬೆರಕಿಯವ್ವ ದೇಹದೊಳಗಿನ ದೆವ್ವ. ಇಸಪಟ್ಟ ಆಡ್ತದ ನೋಡವ್ವ, ಚಿತ್ತಪಟ್ಟ ಆಡ್ತದ ನೋಡವ್ವ. ಚಿತ್ತಪಟ ಆಡ್ತದ ನೋಡವ್ವ, ಚಿತ್ತಪಟ ಆಡ್ತದ ನೋಡವ್ವ. ಇಸಪಟ್ಟ ಆಡ್ತದ ನೋಡವ್ವ, ಚಿತ್ತಪಟ್ಟ ಆಡ್ತದ ನೋಡವ್ವ. ಇಸಪಟ ಆಡ್ತದ ನೋಡವ್ವ, ಚಿತ್ತಪಟ ಆಡ್ತದ ನೋಡವ್ವ. ಇಸಪಟ್ಟ ಚಿತ್ತಪಟ್ಟ ಎರಡೋ ಬಿಟ್ಟು, ಇಸಪಟ್ಟ ಚಿತ್ತಪಟ್ಟ ಎರಡೋ ಬಿಟ್ಟು ಮಟಕ ಆಡ್ತದ ನೋಡವ್ವ. ಏನ ಬೆರಕಿಯವ್ವ ದೇಹದೊಳಗಿನ ದೆವ್ವ. ಏನ ಬೆರಕಿಯವ್ವ ದೇಹದೊಳಗಿನ ದೆವ್ವ. ನಾನೇ ಅಂತದ ನೋಡವ್ವ, ನಂದೇ ಅಂತದ ನೋಡವ್ವ. ನಾನೇ ಅಂತದ ನೋಡವ್ವ, ನಂದೇ ಅಂತದ ನೋಡವ್ವ. ನಾನೇ ಅಂತದ ನೋಡವ್ವ,
ನಂದೇ ಅಂತದ ನೋಡವ್ವ ನಾನೇ ಅಂತದ ನೋಡವ್ವ ನಂದೇ ಅಂತದ ನೋಡವ್ವ ಎಲ್ಲ ಮುಗಿಯಿತು ನೋಡವ್ವ ಎಲ್ಲ ಮುಗಿಯಿತು ನೋಡವ್ವ ಗುರುವಿನ ಪಾದದ ಗತಿಯವ್ವ ಏನು ಬೆರಕೆಯವ್ವ ಏನು ದೆವ್ವ ಅವ್ವ ಏನು ಬೆರಕೆಯವ್ವ ದೇಹದೊಳಗಿನ ದೆವ್ವ ಏನು ಬೆರಕಿಯವ್ವ ಈ ದೇಹದೊಳಗಿನ ದವ್ವ ದವ್ವ ಏನು ಬೆರಕಿಯವ್ವ ಈ ಶರೀರದೊಳಗಿನ ದವ್ವ ಈ ದೇಹದೊಳಗಿನ ದವ್ವ ಈ ಕನಸಿನೊಳಗಿನ ದವ್ವ ಈ ಮನಸ್ಸಿನೊಳಗಿನ ದವ್ವ. ಚಪ್ಪಾಳೆ. ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮಗಲಿ ನಿನ್ನ ಚುಟ್ಯಾರಲ್ಲೋ ಓ ಬಾಲಕ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮಗಲಿ ನಿನ್ನ ಚುಟ್ಯಾರಲ್ಲೋ ಓ ಬಾಲಕ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮಗಲಿ ನಿನ್ನ ಚುಟ್ಯಾರಲ್ಲೋ ಏ ಬಾಲಕ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮೊದಲೇ ನಿನಗೆ ಚೂಟ್ಯಾರಲು ಓ ಬಾಲಕ ಜನ್ಮವಿತ್ತ ತಂದೆ ತಾಯಿ ವಿದ್ಯೆ ಬುದ್ಧಿ ಕೊಡಿಸಲಿಲ್ಲ 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 ನಿನ್ನ ಅಣ್ಣ ಅಕ್ಕ ಕೂಡ ಶಾಲೆ ಮುಖವ ನೋಡಲಿಲ್ಲ ನಿನ್ನ ಅಣ್ಣ ಅಕ್ಕ ಕೂಡ ಶಾಲೆ ಮುಖವ ನೋಡಲಿಲ್ಲ ಶಾಲೆ ಮುಖವ ನೋಡಲಿಲ್ಲ ಕೂಲಿ ನಿನಗೆ ತಪ್ಪಲಿಲ್ಲ ಶಾಲೆ ಮುಖವ ನೋಡಲಿಲ್ಲ ಕೂಲಿ ಮಾಡೋದು ತಪ್ಪಲಿಲ್ಲ ಕೂಲಿ ನಿನಗೆ ತಪ್ಪಲಿಲ್ಲ ಶಾಲೆ ಮುಖವ ನೋಡಲಿಲ್ಲ ಕೂಲಿ ಮಾಡೋದು ತಪ್ಪಲಿಲ್ಲ ಶಾಲೆ ಮುಖವ ನೋಡಲಿಲ್ಲ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ ಮಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ ಮೊಗಲೆ ನಿನಗೆ ಚುಟ್ಟಾರಲು ಓ ಬಾಲಕ ಮೊಗಲೆ ನಿನಗೆ ಚುಟ್ಟಾರಲು ಓ ಬಾಲಕ ಹೋಟೆಲ್ ಗ್ಯಾರೇಜಿನಲ್ಲಿ ಕಾರ್ಮಿಕನು ನೀನಾದೆ ಹೋಟೆಲ್ ಗ್ಯಾರೇಜಿನಲ್ಲಿ ಕಾರ್ಮಿಕನು ನೀನಾದೆ ಹೋಟೆಲ್ ಗ್ಯಾರೇಜಿನಲ್ಲಿ ಕಾರ್ಮಿಕನು ನೀನಾದೆ ಹೋಟೆಲ್ ಗ್ಯಾರೇಜಿನಲ್ಲಿ ಕಾರ್ಮಿಕನು ನೀನಾದೆ ಶಾಲೆ ಮುಖವ ನೋಡಲಿಲ್ಲ ಕೂಲಿ ನಿನಗೆ ತಪ್ಪಲಿಲ್ಲ ಶಾಲೆ ಮುಖವ ನೋಡಲಿಲ್ಲ ಕೂಲಿ ನಿನಗೆ ತಪ್ಪಲಿಲ್ಲ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಒಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮೊಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ ಮೊಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ ಮೊಗಲೆ ನಿನ್ನ ಚೂಟ್ಯಾರಲ್ಲೋ ಓ ಬಾಲಕ. ಚಪ್ಪಾಳೆ. ಧನ್ಯವಾದಗಳು. ಸ್ನೇಹಿತರೆ, ಮಕ್ಕಳನ್ನ ನಾವೆಲ್ಲರನ್ನು ಓದಿಸ್ಬೇಕು, ಹೆಣ್ಣಿರ್ಲಿ ಗಂಡಿರ್ಲಿ ಓದಿಸ್ಬೇಕು, ಬರ್ಸ್ಬೇಕು. ಎಲ್ಲ ಸವಲತ್ತು ಸರ್ಕಾರ ಕೊಟ್ಟಿದೆ. SSC ಸ್ಕಾಲರ್ಶಿಪ್ ಬರ್ತಾ ಇದೆ, ಹಾಸ್ಟೆಲ್ ಇದೆ, ಹೆಣ್ಮಕ್ಳಿಗೆ ಫ್ರೀ ಶಿಕ್ಷಣ ಇದೆ, ಬಸ್ ಫ್ರೀ ಇದೆ, ಗಂಡು ಹುಡುಗರಿಗೂ ಕೂಡ ಇವತ್ತು ಸರ್ಕಾರ ಫ್ರೀ ಬಸ್ ಪಾಸನ್ನು ಕೊಡ್ತಾ ಇದೆ. ಈ ಎಲ್ಲ ಸವಲತ್ತು ತಗೊಂಡು ಮಕ್ಕಳನ್ನ ಓದಿಸ್ಬೇಕು ಅಂತಕ್ಕಂಥ ಮಾತನ್ನು ಅರ್ಥ ಮಾಡ್ಕೋಬೇಕು. ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕು. ಇದಲ್ಲದೆ ಇವತ್ತು ಈ ಒಂದು ಹಬ್ಬದ ದಿನ ಆದರೂ ಕೂಡ ಧರ್ಮಸ್ಥಳ ಸಂಘದ ಮೇಡಮ್ ಅವರು ಇಲ್ಲಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಕೊನೆಯದಾಗಿ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಅಕ್ಕವರು ಬಂದು ಮಾತುಗಳನ್ನಾಡಿ ಎಲ್ಲರಿಗೂ ವಂದನಾರ್ಪಣೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ವಿರಾಮ ಮಾಡಬೇಕು ಅಂತ ಹೇಳಿ ಅವರು ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಮೇಡಮ್ ಅವರು ಬರಬೇಕಾಗಿ ವಿನಂತಿ. ಬಾರಿ ಮೇಡಮ್. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸಿಕೊಳ್ಳುತ್ತಾ ಹಾಗೂ ಪೂಜೆ ಕಾವಂದಿರ ಕೃಪಾ ಆಶೀರ್ವಾದವನ್ನು ಬೇಡುತ್ತಾ ಈ ದಿನದ ಬೀದಿ ನಾಟಕವನ್ನು
ಬಾಲ್ಯ ಮತ್ತು ಸ್ವಚ್ಛತೆ ಬಗ್ಗೆಯನ್ನು ಮಾಹಿತಿ ಮಾರ್ಗದರ್ಶನ ನೀಡಿದಂಥ ಕಲಾಭಿಮಾನಿಗಳಿಗೆ ನನ್ನ ಪರವಾಗಿ ಹಾಗೂ ನನ್ನೆಲ್ಲ ಊರಿನ ಪರಗೂ ಧನ್ಯವಾದಗಳನ್ನು ಕೋರುತ್ತೇವೆ. ಈ ಕಾರ್ಯಕ್ರಮವನ್ನ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಹಾಗೂ ಸಿಬ್ಬಂದಿಯವರಿಗೆ, ಪೂಜ್ಯ ಹೆಗಡೆ ಸಾಹೇಬರಿಗೆ ಹಾಗೂ ಗ್ರಾಮದ ಎಲ್ಲ ಮುಖಂಡರು, ತಾಯಂದರು, ಅಣ್ಣಂದರು ಸಮಯ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾವು ಕೂಡ ಇಲ್ಲಿ ಕಾರ್ಯಕ್ರಮವನ್ನು ವಿರಾಮ ಮಾಡ್ತೇವೆ. ಸಮಯಕ್ಕೆ ಜಾಸ್ತಿ ಒತ್ತು ಕೊಡ್ರಿ ಅಂತ ಹೇಳ್ತೀನಿ ಸರ್. ನೆಕ್ಸ್ಟ್ ಟೈಮ್ ನೀವು ಹೋಗೋ ಕಡೆ ಕರೆಕ್ಟ್ ಟೈಮ್ ಕೊಡಿ. ಇಲ್ಲಿ ನೋಡಿ ಹಬ್ಬ ಇರೋ ಸಂಬಂಧ ನಾವು ಬೇಗ ಮಾಡ್ಬೇಕು ಅನ್ಕೊಂಡು ನೀವು ಬರೋದು ಲೇಟ್ ಆಯ್ತು, ನಮ್ಗೆ ಅರ್ಧ ಗಂಟೆ ಕಾರ್ಯಕ್ರಮ ಅಸ್ತವ್ಯಸ್ತ ಆಯ್ತು. ಈ ರೀತಿ ಆಗಬಾರ್ದು ಎಲ್ಲ ಕಡೆನೂ ಮುಂದೆ ಹೋಗೋ ಕಡೆನ. ಯಾಕಂತ ಕೇಳಿದ್ರೆ ನೆಕ್ಸ್ಟ್ ಟೈಮ್